ಶಟಸ್ಥಲ ಧ್ವಜವು ಮೆರೆಯುತ್ತಿದೆ, ಏರುತ್ತಿದೆ ಆರುತ್ತಿದೆ, ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ವಿಶ್ವಜೀವರನು ತನ್ನಯ ಗರ್ಭದಿ ಹೊತ್ತ ಬಸವ ಧ್ವಜ ಹಾರುತ್ತಿದೆ, ಸ್ವರೂಪವ ತನ್ನ ಗರ್ಭದಿ ಹೊತ್ತು ಬಸವ ಧ್ವಜ ಹಾರುತ್ತಿದೆ. ಸಮತಾ ತತ್ವದ ಜಗದಲ್ಲಿ ಸಾರಿದ ಸತ್ಯಹಿಂಸೆಯ ನಡೆಯಲಿ ತೋರಿದ ದಯವೇ ಧರ್ಮದ ಮೂಲವೆಂದೆನಿಸಿದ ಕಲ್ಯಾಣ ಧ್ವಜವು ಹಾರುತ್ತಿದೆ, ಏರುತ್ತಿದೆ ಹಾರುತ್ತಿದೆ, ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ಮೂಳಿಗೆ ಮಾರಯ್ಯ ಮಡಿವಾಳ ಮಾಚಯ್ಯ ಮಾದರ ಚೆನ್ನಯ್ಯ ಡೋಹರ ಕಕ್ಕಯ್ಯ, ಮೂಳಿಗೆ ಮಾರಯ್ಯ ಮಡಿವಾಳ ಮಾಚಯ್ಯ ಮಾದರ ಚೆನ್ನಯ್ಯ ಡೋಹರ ಕಕ್ಕಯ್ಯ, ಅರಳಯ್ಯ ಮೊದಲಾದ ಭಕ್ತರನ್ನೆಲ್ಲ ಜಂಗಮಕ್ಕೆ ಸ್ಥಳದ ಎತ್ತಿದ ಧ್ವಜವು ಏರುತ್ತಿದೆ ಹಾರುತ್ತಿದೆ, ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ವ್ಯೋಮಕಾಯ ಸಿದ್ಧಿ ಅಲ್ಲಮ ಪ್ರಭುವು ವೀರಗಣಾಚಾರಿ ಅಂಬಿಗರ ಚೌಡಯ್ಯ, ಕಾಯಕ ಜ್ಯೋತಿ ನೂಲಿಯ ಚಂದಯ್ಯ ಗಣಿತ ಮಹಿಮರ ಪ್ರೀತಿಯ ಧ್ವಜವು ಏರುತ್ತಿದೆ ಹಾರುತ್ತಿದೆ, ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ಕ್ರಾಂತಿ ಗಂಗೋತ್ರಿ ಅಕ್ಕನ ಗಾಯಿ ನಿರಂಜನ ಜ್ಯೋತಿ ನೀಲಮ್ಮ ತಾಯಿ ಸತ್ಯಕಲಿಂಗಮ್ಮ ಶರಣೆ ಮುಕ್ತಾಯಿ ಜ್ಞಾನಗುರು ಅಕ್ಕ ಮಾದೇವಿ ಧ್ವಜವು ಏರುತ್ತಿದೆ ಹಾರುತ್ತಿದೆ, ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ವಚನ ಸಾರದ ಹಾಲೊಳೆ ಹರಸಿದ ವಾದ ಭೇದವನು ಕಾಲಲಿ ಮೆಟ್ಟಿದ ಕಾಯಕ ಕೈಲಾಸ ಮಂತ್ರವ ಬೋಧಿಸಿದ ಕರುಣಾಳು ಗುರು ಚನ್ನ ಬಸವರ ಧ್ವಜವು ಏರುತ್ತಿದೆ ಹಾರುತ್ತಿದೆ, ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ಏರುತ್ತಿದೆ ಆರುತ್ತಿದೆ, ಶಟಸ್ಥಲ ಧ್ವಜವು ಮೆರೆಯುತ್ತಿದೆ, ಶಟಸ್ಥಲ ಧ್ವಜವು ಮೆರೆಯುತ್ತಿದೆ, ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ, ಅಲ್ಲಮ ಪ್ರಭುದೇವರಿಗೆ ಜಯವಾಗಲಿ, ಹಡಪದ ಅಪ್ಪಣ್ಣನವರಿಗೆ ಜಯವಾಗಲಿ, ಮಾಚಯ್ಯನವರಿಗೆ ಜಯವಾಗಲಿ, ಸಿಂಗರಿ ಬ್ರಹ್ಮಯ್ಯನವರಿಗೆ ಜಯವಾಗಲಿ, ಮೂಲಿಗೆ ಮಾರಯ್ಯನವರಿಗೆ ಜಯವಾಗಲಿ, ಸಂಕಯ್ಯನವರಿಗೆ ಜಯವಾಗಲಿ, ಆಧಾರ ಚೆನ್ನಯ್ಯನವರಿಗೆ ಜಯವಾಗಲಿ, ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ, ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ, ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ, 770 ಅಮರಗಣಗಳಿಗೆ ಜಯವಾಗಲಿ, 16 ವಚನ ಕಾರ್ತಿಯರಿಗೆ ಜಯವಾಗಲಿ, 33 ವಚನ ಕಾರ್ತಿಯರಿಗೆ ಜಯವಾಗಲಿ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುಗಳಿಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೇ. ವಿಶ್ವಗುರು ವಿಶ್ವಸಂತ ಮಹಾಮಾನವತವಾಗಿ ಭಕ್ತಿಯ ಭಂಡಾರಿ ಬಸವಣ್ಣನವರ ಮೊದಲುಗೊಂಡು ಆ ಬೆಳಗಿನಲ್ಲಿ ಮಹಾ ಬೆಳಗಾಗಿ ಹೋಗಿರುವಂತಹ ಎಲ್ಲ 770 ಗಣಗಳು 1,96,000 ಗಣಗಳು ಸಹಿತವಾಗಿ ಎಲ್ಲ ಶರಣರ ಎನ್ನ ಹುಣ್ಣದಲ್ಲಿ ಸದಾಕಾಲ ಧ್ಯಾನಿಸುತ್ತ ಅದೇ ಸ್ವರೂಪರಾಗಿರ್ತಕ್ಕಂಥ ಈ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಬಸವ ಸ್ವರೂಪರಂತ ಭಾವಿಸಿ ಅವರೆಲ್ಲರ ಅವರಿವರೆನ್ನದೇ ಶರಣ ಸಮೂಹಕ್ಕೂ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತ ಮುಂಭಾಗದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ
ಬಂದಿರತಕ್ಕಂತಹ ಎಲ್ಲ ಶರಣೆಯರು ಅಂತರಪಟ್ಟು ಶರಣು ಶರಣಾರ್ಥಿಯರು ಒಂದು ಕುಶಲ ಪ್ರಾರ್ಥನೆಯನ್ನು ಬೈ ಹಲೋ 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 ಬ್ರಹ್ಮ ಪದವಿಯ ಮಲ್ಲೆ ರುದ್ರ ಪದವಿಯ ಮಲ್ಲೆ ಬ್ರಹ್ಮ ಪದವಿಯ ಮಲ್ಲೆ ರುದ್ರ ಪದವಿಯ ಮಲ್ಲೆ ವಿಷ್ಣು ಪದವಿಯ ಮಲ್ಲೆ ಇಂದ್ರ ಪದವಿಯ ಮಲ್ಲೆ ವಿಷ್ಣು ಪದವಿಯ ಮಲ್ಲೆ ಇಂದ್ರ ಪದವಿಯ ಮಲ್ಲೆ ಬ್ರಹ್ಮ ಪದವಿಯ ಮಲ್ಲೆ ವಿಷ್ಣು ಪದವಿಯ ಮಲ್ಲೆ ಎಲ್ಲಕ್ಕೂ ಒಡೆಯ ಶ್ರೀ ಶಿವನ ಪ್ರಮಥಂಗಳ ಎಲ್ಲಕ್ಕೂ ಒಡೆಯ ಶ್ರೀ ಶಿವನ ಪ್ರಮಥಂಗಳ ಇಚ್ಛೆಯ ಮೇಲನ ಉಳುವಾಗಿ ಹುಟ್ಟುವೆ ಇಚ್ಛೆಯ ಮೇಲನ ಉಳುವಾಗಿ ಹುಟ್ಟುವೆ ಈ ಪದವಿ ಕರುಣಿಸೋ ಮಹಾಮಹಿಮಾ ಸದ್ದರ ಈ ಪದವಿ ಕರುಣಿಸೋ ಮಹಾಮಹಿಮಾ ಸದ್ದರ ಬ್ರಹ್ಮ ಪದವಿಯ ಮಲ್ಲೆ ವಿಷ್ಣು ಪದವಿಯ ಮಲ್ಲೆ ರುದ್ರ ಪದವಿಯ ಮಲ್ಲೆ ಇಂದ್ರ ಪದವಿಯ ಮಲ್ಲೆ ರುದ್ರ ಪದವಿಯ ಮಲ್ಲೆ ಇಂದ್ರ ಪದವಿಯ ಮಲ್ಲೆ ಬ್ರಹ್ಮ ಪದವಿಯ ಮಲ್ಲೆ ವಿಷ್ಣು ಪದವಿಯ ಮಲ್ಲೆ ಎಲ್ಲಕ್ಕೂ ಒಡೆಯ ಶ್ರೀ ಶಿವನ ಪ್ರಮಥಂಗಳ ಎಲ್ಲಕ್ಕೂ ಒಡೆಯ ಶ್ರೀ ಶಿವನ ಪ್ರಮಥಂಗಳ ಇಚ್ಛೆಯ ಮೇಲನ ಉಳುವಾಗಿ ಹುಟ್ಟುವೆ ಇಚ್ಛೆಯ ಮೇಲನ ಉಳುವಾಗಿ ಹುಟ್ಟುವೆ ಈ ಪದವಿ ಕರುಣಿಸೋ ಮಹಾಮಹಿಮಾ ಸದ್ದರ ಈ ಪದವಿ ಕರುಣಿಸೋ ಮಹಾಮಹಿಮಾ ಸದ್ದರ ಈ ಪದವಿ ಕರುಣಿಸೋ ಮಹಾಮಹಿಮಾ ಸದ್ದರ ಬ್ರಹ್ಮ ಪದವಿಯ ಮಲ್ಲೆ ವಿಷ್ಣು ಪದವಿಯ ಮಲ್ಲೆ ಬ್ರಹ್ಮ ಪದವಿಯ ಮಲ್ಲೆ ಬ್ರಹ್ಮ ಪದವಿಯ ಮಲ್ಲೆ ರುದ್ರ ಪದವಿಯ ಮಲ್ಲೆ ಎಲ್ಲರಿಗೂ ಭಕ್ತಿಯ ಮೇಲೆ ಶರಣ ಚಿದಾನಂದ ಶರಣರು ಇವರು ಕೂಡ ಈ ಒಂದು ದಿವ್ಯ ವೇದಿಕೆ ಮೇಲೆ ಆಸನರು ಎನ್ನುವಂತೆ ನರಜನ್ಮವ ತೊರೆದು ಅರಗನ್ನವ ಮಾಡಿದ ಗುರುವೇ
ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಎಂಬುದನ್ನು ತೊರೆದು ರಕ್ತ ಎಂದೆಣಿಸಿದ ಗುರುವೇ ಚನ್ನ ಮಲ್ಲಿಕಾರ್ಜುನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ ನಿನಗೆ ಶರಣ ಶರಣಾರ್ಥಿ ಶರಣ ಸತಿ ಲಿಂಗಪತಿ ಶರಣ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 16ನೇ ದಸರಾ ವಿಜಯೋತ್ಸವಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಸರ್ವ ತಂದೆ ತಾಯಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಸ್ವಾಗತದೊಂದಿಗೆ ಭಕ್ತಿಯ ಸರ್ವ ಶರಣಾರ್ಥಿಗಳು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತ ಅಪ್ಪ ಮಾಂತಪ್ಪ ಹಲವಾರು ಅವರು ಬೇರೆ ಕಾರ್ಯಕ್ರಮ ಇರುವುದರಿಂದ ಬರಕಾಗಿಲ್ಲ. ಅದೇ ರೀತಿ ಅನುಭವಿಗಳಾದ ತಮ್ಮ ನಾಡಿನುದ್ದಕ್ಕೂ ಬಸವ ತತ್ವವನ್ನು ವಿಸ್ತರಿಸಿದಂತ ಪರಮ ಪೂಜ್ಯ ಸಿದ್ಧಬಸವ ಕಬೀರ್ ಮಹಾಸ್ವಾಮಿಗಳು ತಮ್ಮೆಲ್ಲರ ಪೂರಕವಾಗಿ ಭಕ್ತಿಯ ಸ್ವಾಗತ ಕೋರ್ತೇನೆ. ಅದೇ ರೀತಿಯಾಗಿ ಪರಮ ಪೂಜ್ಯರಾದ ಉರಿಪೇಶಾನಂದ ಮಹಾಸ್ವಾಮಿಗಳು ವಿರಕ್ತ ಮಠ ಮನಗೂಡಿ ಇವರಿಗೂ ಕೂಡ ಗ್ರಾಮದ ವತಿಯಿಂದ ಭಕ್ತಿ ಪೂರ್ವಕ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಚಿತ್ರನಟರಾದ ಹಾಗೂ ಸ್ವತಂತ್ರ ಹೋರಾಟಗಾರರಾದ ಸಮಾಜಮುಖಿಯಾದ ಸಾಮಾಜಿಕ ಹೋರಾಟಗಾರರಾದ ಚೇತನ್ ಕುಮಾರ್ ಸರ್ ಇವರಿಗೂ ಕೂಡ ಊರಿನ ಪರವಾಗಿ ಭಕ್ತಿಯ ಸ್ವಾಗತ. ಅದೇ ರೀತಿಯಾಗಿ ಪರಮ ಪೂಜ್ಯರಾದ ಶ್ರೀ ವೀರಭದ್ರಯ್ಯನ ನೀಲಾಂಬಿಕೆ ಯೋಗಾಶ್ರಮ ಜಾಗಿರ ಜಾಗರದಿನ್ನಿ ಇವರು ಕೂಡ ಭಕ್ತಿಯ ಸ್ವಾಗತ. ಅದೇ ರೀತಿಯಾಗಿ ದಲಿತ ಡಿಎಸ್ ಸಂಘದ ರಾಜ್ಯಾಧ್ಯಕ್ಷರಾದ ಹನುಮಂತಪ್ಪ ಪಾತ್ರಗೈ ಇವರಿಗೂ ಕೂಡ ಗ್ರಾಮದ ವತಿಯಿಂದ ಸ್ವಾಗತ. ಅದೇ ರೀತಿಯಾಗಿ ಕಾಂಗ್ರೆಸ್ ಮುಖಂಡರಾದ ಬುಂಕಂಬೆಟ್ಟಿ ಗ್ರಾಮದ ಆದನಗೌಡ ಪಾಟೀಲ್ ಇವರಿಗೆ ಕೂಡ ಭಕ್ತಿಯ ಸ್ವಾಗತ. ಅದೇ ರೀತಿಯಾಗಿ ಅವರವರನ್ನದೇ ವೇದಿಕೆ ಮೇಲೆ ಇವರು ಆಸೀನರಾದಂತ ಎಲ್ಲಾ ಶರಣ ತಂದೆ ತಾಯಿಗಳಿಗೂ ಭಕ್ತಿಯ ಸ್ವಾಗತ ಕೋರುತ್ತಾ, ಅದೇ ರೀತಿಯಾಗಿ ನಮ್ಮ ಸಿಂಧನೂರು ಗ್ರಾಮದ ಗಂಗಮ್ಮ ತಾಯಿ ಅಂದ್ರೆ ನಮ್ಮ ಕುರುಕುಂದಿ ವೀರಭದ್ರಪ್ಪ ಸಹಕಾರ ಅಂದ್ರೆ ಅವರ ಧರ್ಮಪತ್ನಿ ಕಾರ್ಯಕ್ರಮಕ್ಕೆ ಬಂದರೇನೆ ನಮ್ಮ ವೀರಭದ್ರಪ್ಪನೇ ಸಹಕಾರ ಬಂದಷ್ಟು ನಮಗೆ ಸಂತೋಷ. ಅವರ ಬಂದದಕ್ಕಾಗಿ ನಮಗೆ ಅವರಿಗೆ ಭಕ್ತಿಯ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಇನ್ನೊಬ್ಬರು ಕುರುಕುಂದಿ ಗ್ರಾಮದ ಶರಣರಾದ ಜಾಗೃತ ಲಿಂಗಾಯತ ರಾಜ್ಯಾಧ್ಯಕ್ಷರಾದ ಪಿ ರುದ್ರಪ್ಪ ಶರಣರು ಕೂಡ ಎಲ್ಲರ ಪರವಾಗಿ ಭಕ್ತಿಯ ಸ್ವಾಗತ. ಅವರಿವರನ್ನದೇ ವೇದಿಕೆ ಮೇಲೆ ಇವರು ಆಸೀನರಾದಂತ ಎಲ್ಲಾ ಶರಣ ತಂದೆಗಾಗಿ ಸ್ವಾಗತ ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ವಿನಂತಿಸುತ್ತೇನೆ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಈಗ ಮುಂದಿನ ಕಾರ್ಯಕ್ರಮ ವಿಶ್ವಗುರು ಧರ್ಮಗುರು ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ವೇದಿಕೆ ಮೇಲೆ ಆಚರಣೆ ಎಲ್ಲ ಶ್ರೀಗಳು ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ತಾಯಿ ಗಂಗಮ್ಮ ಅವರಿಂದ ಪುಷ್ಪಾರ್ಚನೆ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವ ವಿಶ್ವಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಈಗ ಮುಂದಿನ ಘಟ್ಟ ಪ್ರಾಸ್ತಾವಿಕ ನುಡಿಗಳನ್ನ ಶರಣರಾದ ನಮ್ಮ ರಾಯಚೂರು ಜಿಲ್ಲೆಯ ಜಾಗತಿಕ ಲಿಂಗಾಯತ ಮಹಾಸಭಾ ಅಧ್ಯಕ್ಷರು ಶರಣರಾದ ಪಿ ರುದ್ರಪ್ಪನವರು ಕೂಡ ಈಗ ತಮ್ಮ ಪ್ರಾಸ್ತಾವಿಕ ನುಡಿಯನ್ನ ಹಂಚಿಕೊಳ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಮ್ಮೆಯೂ ಶ್ರೀ ಗುರುವಿನ ಶ್ರೀ ಚರಣವನ್ನೆನೆದರೆ ಭವಬಂಧನ ನೀಗುವುದು. ಗುರುವೇ ಶರಣು ಗುರುಲಿಂಗವೇ ಶರಣು. ಹರಿ ಬ್ರಹ್ಮರಿಗೆ ಅಗೋಚರವಾದ ಕೂಡಲ ತನ್ನ ಸಂಗೈನೆಂಬ ಲಿಂಗವ ಕರಸ್ಥಳಕ್ಕೆ ತಂದುಕೊಟ್ಟ ಬಸವ ಗುರುವೇ ನಿನಗೆ ಶರಣು ಶರಣಾರ್ಥಿ ಶರಣು. ಕಣಜಿಲ್ಲಿ ಗ್ರಾಮದ ಜಗಜ್ಯೋತಿ ಬಸವೇಶ್ವರ ಅರಿವಿನ ಮನೆಯ 16ನೇ ವಾರ್ಷಿಕ ವಿಜಯೋತ್ಸವ. ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ವರ್ಷನೂ ಸಹಿತ ಬೇರೆ ಬೇರೆ ಪೂಜ್ಯರನ್ನ ಕರೆಯಿಸಿ ಈ ಒಂದು ವಿಜಯೋತ್ಸವದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಇಲ್ಲಿನ ಶರಣ ಬಂಧುಗಳು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಸಿದ್ದಬಸವ ಕಬೀರ್ ಸ್ವಾಮೀಜಿಯವರಲ್ಲಿಯೂ, ವಿರತೀಶಾನಂದ ಸ್ವಾಮೀಜಿಯವರಲ್ಲಿಯೂ, ವೀರಭದ್ರ ಸ್ವಾಮೀಜಿಯವರಲ್ಲಿಯೂ ಮತ್ತು ಸಾಮಾಜಿಕ ಹೋರಾಟಗಾರರು ಹಾಗೂ ಬಸವ ತತ್ವದಲ್ಲಿ ಪ್ರೇಮವನ್ನು ಬೆಳೆಸಿಕೊಂಡಂತಹ ಅಹಿಂಸಾ ಚೇತನರವರಲ್ಲಿಯೂ, ಈ ವೇದಿಕೆ ಮೇಲೆ ನೆರವೇರ್ತಕ್ಕಂಥ ಎಲ್ಲ ಶರಣ ಹೃದಯಗಳಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ಈ ಒಂದು ಗ್ರಾಮದಲ್ಲಿ ಬಸವ ಭಕ್ತಿಯ ಬೀಜವನ್ನ ಬಿತ್ತಿದವರು ಕೊಟಗಲ್ಲಿನ ಬಸವದೇವರು. ಇಂಥದೊಂದು ವೇದಿಕೆ ನಿರ್ಮಾಣ ಆಗೋದಕ್ಕೆ ಕಾರಣ ಇವತ್ತು ಅವರನ್ನ ನೆನಪು ಮಾಡಿಕೊಳ್ಳಾರದೇ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಹುಶಃ ಈ ಹೋರಾಟಗಳಿದ್ದಾವೆ. ನಮ್ಮ ದಲಿತ ಹೋರಾಟಗಾರರ ಸಂಘಟನೆ ಹೋರಾಟಗಾರರಂತ ಕಕ್ಕರಗಲ್ ಸಂಘರಿದ್ದಾರೆ, ಬಹಳ ಜನ ಇದ್ದಾರೆ. ಪ್ರಪಂಚದ ಒಂದು ದೊಡ್ಡ ಭೂತ ಅಂತ ಹೇಳಿದ್ರೆ ಜಾತೀಯತೆ. ಬರೀ ಭಾರತದಂತ ತಿಳ್ಕೊಬಿಟ್ರೆ ಭಾರತದಲ್ಲಿ ಇದು ಪ್ರಮಾಣ ಜಾಸ್ತಿ ಇದೆ ಅಷ್ಟೇ. ಇಡೀ ಪ್ರಪಂಚವನ್ನ ನಲುಗಿಸ್ತಕ್ಕಂಥದ್ದು ಅದು ಜಾತೀಯತೆ ಮತ್ತು ಲಿಂಗಭೇದ. ಲಿಂಗಭೇದವು ಸಾಮಾನ್ಯ ತೊಂದರೆಗಳನ್ನು ಮಾಡಲಿ ಈ ಸಮಾಜಕ್ಕೆ. ಸುಮಾರು 18ನೇ ಶತಮಾನದ ಕೊನೆಯವರೆಗೂ ಸಹಿತ ಜನಸಂಖ್ಯೆ ಅರ್ಧದಷ್ಟಿರುವ ತಾಯಂದರಿಗೆ ಶಿಕ್ಷಣ ಇರಲಿಲ್ಲ ಅನ್ನೋದನ್ನ ನೆನಪು ಮಾಡ್ಕೋಬೇಕು ನಾವು ಮೊದಲ. ಇವೆರಡು ಹೋರಾಟಗಳನ್ನ ಮುಂದಿಟ್ಟುಕೊಂಡು ಅಂಬೇಡ್ಕರ್ ಅವರು ತಮ್ಮ ಶಕ್ತಿಯನ್ನೆಲ್ಲ ಅದಕ್ಕೆ ಬಳಸಿದರು. ಇದಕ್ಕಿಂತ ಪೂರ್ವದಲ್ಲಿ ಬಸವಾದಿ ಶರಣರು ಮಾಡಿದಂತ ಒಂದು ಮಹಾನ್ ಕೆಲಸ ಏನಂತ ಹೇಳಿದ್ರೆ, ಅಂಬೇಡ್ಕರ್ ಅವರಿಗೂ ಮತ್ತು ಬಸವಣ್ಣನವರಿಗೆ ಇರ್ತಕ್ಕಂತಹ ಆ ಹೋರಾಟದ ಮೂಲ ಬೇರು ಏನಂತ ಹೇಳಿದ್ರೆ, ಬಸವಾದಿ ಶರಣರು ಏನ್ ಮಾಡಿದ್ರು ಅಂದ್ರೆ, ಈ ಅಸಮಾನತೆಯ ಬೀಜ ಎಲ್ಲಿದೆ ಅಂತ ಹುಡುಕಿದ್ರು. ಒಂದು ಗಿಡ ಬೆಳೆದ ಮೇಲೆ ನೀವು ಆ ಗಿಡವನ್ನ ಮೇಲ್ಮೇಲೆ ಕಿತ್ತಿದ್ರೆ ಮತ್ತೆ ಮಳೆ ಬಂದಾಗ ಮತ್ತೆ ಸಿಗುತ್ತೆ. ಅದ್ರ ಗುಣ ಅದು. ಆದ್ರೆ ಬಸವಣ್ಣವ್ರಿಗೆ ಗೊತ್ತಿತ್ತು ಆ ಬೇರುಗಳನ್ನೇ ತೆಗೆದ್ರೆ ಹೇಗೆ ಅಂತ. ಅದಕ್ಕಾಗಿ ಏನ್ ಮಾಡಿದ್ರು, ಇವುಗಳ ಬೇರಿನ ಆಳ ಎಲ್ಲಿದೆ ಅಂತ ಹುಡುಕಿದವರು ಬಸವಣ್ಣವ್ರು. ಎಲ್ಲಿದೆ ಬೇರುಗಳು? ನಾವು ಎಷ್ಟೇ ವೈಚಾರಿಕವಾಗಿ ಮಾತಾಡಿದ್ರು, ಎಷ್ಟೇ ವಿಶಾಲವಾಗಿ ಮಾತಾಡಿದ್ರು, ಅಂತರಂಗದ ಆಳದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಅಸಮಾನತೆ ಮನೆ ಮಾಡಿಕೊಂಡಿರ್ತದೆ. ನೆನಪು ಮಾಡ್ಕೋಬೇಕು ನೀವು.
ಅದು ಯಾವುದೇ ವರ್ಗದಲ್ಲಿ ಜನ ಇರಲಿ. ಯಾಕಂದ್ರೆ ಅಸಮಾನತೆ ಅಂತಕ್ಕಂಥದ್ದು ಏನಿದೆಯಲ್ಲ ಈ ಸೃಷ್ಟಿಯ ಮಾಯೆಯ ಒಂದು ಮಹಾನ್ ಬೀಜ ಅದು. ಅದಕ್ಕಾಗಿ ನಾನು ಇವತ್ತು ದಲಿತ ನಾಯಕರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀನಿ, ಬರೀ ಮೇಲ್ಮುಖವಾಗಿ ಸಮಾನತೆಯನ್ನು ತರೋದಕ್ಕೆ ಹೋದ್ರೆ ಸಾಧ್ಯ ಆಗೋದಿಲ್ಲ. ಇದು ಇನ್ನೊಂದು ರೂಪದಲ್ಲಿ ಬರುತ್ತೆ ಈ ಮಾಯೆ. ಅದಕ್ಕೆ ಬಸವಾದಿ ಶರಣರನ್ನ ಸಮಾಜದ ಆದರ್ಶವನ್ನಾಗಿ ಮಾಡ್ಕೊಡ್ರಿ ನೀವು. ಅಂಬೇಡ್ಕರ್ನ ಹೆಂಗ್ ಆದರ್ಶವಾಗಿ ಇರ್ತಲೋ ಬಸವಾದಿ ಶರಣರು ಸಹಿತ, ಯಾಕಂದ್ರೆ ಬೀಜವನ್ನು ಹುಡುಕಿದ್ರು ಅವರು. ಅಂತರಂಗದ ಹೃದಯದಲ್ಲಿ ಆ ಬೀಜ ಇರ್ತದ್ರಿಂದ ಇವತ್ತು ಅಸಮಾನತೆ ಅಂತಕ್ಕಂಥದ್ದು ಏನ್ ಮಾಡಿದ್ರು ಸಹಿತ ಇನ್ನೊಂದು ರೂಪದಲ್ಲಿ ಬರ್ತಾ ಇದೆ. ನಾವು ಮೇಲ್ಮುಖದಲ್ಲಿ ಮಾತಾಡ್ತಾ ಇದ್ವಿ ನಾವು ಅಷ್ಟೇ. ಆದ್ರೆ ಅದ್ರ ಆಳಕ್ಕೆ ಹೋಗ್ಬೇಕಾದ್ರೆ ಇವತ್ತು ಸಮಾಜದ ಎಲ್ಲ ಗೊಂದಲಗಳಿಗೆ, ಯಾವ ಗೊಂದಲ ಅಂತ ಅನ್ಕೋತೀವಿ, ಮೂಲ ಭ್ರಷ್ಟಾಚಾರ, ಅಸಮಾನತೆ, ಸ್ತ್ರೀ ಶೋಷಣೆ, ಇವತ್ತೇನು ಅನಿಷ್ಟಗಳಿದಾವಲ್ಲ, ಈ ಅನಿಷ್ಟಗಳ ಬೇರು ಎಲ್ಲವೂ ಸಹಿತ ಮಾನವನ ಹೃದಯದಲ್ಲಿದೆ, ಬೇರೆ ಎಲ್ಲೆಲ್ಲ. ಆ ಮಾನವನ ಹೃದಯದಲ್ಲಿರುವ ಅನಿಷ್ಟವನ್ನ ತಡೆಯೋದಕ್ಕಾಗಿನೇ ಇಷ್ಟಲಿಂಗ ಅಂತಕ್ಕಂಥ ಒಂದು ಮಹಾಬೆಳಕನ್ನ ಕೊಟ್ಟರು ಶರಣರು. ಇಷ್ಟಲಿಂಗ ಸುಮ್ಮನೆ ಯಾವುದಕ್ಕೂ ಕೊಡ್ಲಿಲ್ಲ. ಆ ಬೀಜ ಏನೈತಲ್ಲ, ಆ ವಿಷ ಬೀಜ ಹೋದ್ರೆ ಮಾತ್ರ ಮಾನವನ ಬದುಕು ಸರಿಯಾಗಿರುತ್ತೆ ಅಂತಕ್ಕಂಥದ್ದು ಭಾವಿಸಿದ್ರು. ಆದ್ರೆ ಕಾಲಾನುಕ್ರಮದಲ್ಲಿ ಅದರ ಪ್ರಯೋಗ ಆಗ್ಲಾರ್ದನೆ, ಅದರ ಸರಿಯಾದ ನೆಲೆಯಲ್ಲಿ ಪ್ರಯೋಗ ಆಗ್ಲಾರ್ದನೆ ಏನಾಯ್ತದು, ಅದು ಒಂದು ಸಹಿತ ಜಾತಿಯ ಸಂಕೇತ ಆಗಿ ನಿಂತ್ಕೊಂಡ್ಬಿಡ್ತದೆ. ಇವತ್ತು ಚೇತನ್ ಅವರು ಇದ್ದಾರೆ, ಅವರು ಬಹಳಷ್ಟು ಸಮಸ್ಯೆಗಳ ವಿರುದ್ಧ ಹೋರಾಡ್ತಾ ಇದ್ದಾರೆ, ಬಹಳಷ್ಟು ಜನ ಇದ್ದಾರೆ. ಆದ್ರೆ ಮೂಲ ಸಾಧ ಎಲ್ಲಿದೆ ಅಂದ್ರೆ, ನನ್ನಂತ ರಂಗದೊಳಗಿರುವ ನನ್ನನ್ನ ನಾನು ನೋಡಿಕೊಳ್ಳದೇ ಇದ್ದರೆ ಹೊರಗಿನ ಯಾವ ಮಾತುಗಳು ಸಹಿತ ಸಮಾಜದ ಮೇಲೆ ಪರಿಣಾಮ ಬೀರುವುದಿಲ್ಲ. ಗೊತ್ತಿರ್ಬೇಕು ನಮ್ಗೆ. ಬಸವಣ್ಣ ಕಲಿಸಿದ್ರು ಅದನ್ನೇ, ನಿನ್ನ ನೀನ್ ನೋಡಿಕೋ ಮೊದಲು, ನಿನ್ನ ನೀನ್ ನೋಡಿಕೋ, ನಿನ್ನ ನೀನು ನೋಡಿಕೊಂಡು ಸಮಾಜಕ್ಕೆ ಮಾತಾಡೋದೇನೋ. ಇಲ್ಲೇ ಇದ್ರೆ ನಿನ್ನ ಮಾತುಗಳನ್ನ ಯಾವ ಸಮಾಜವನ್ನು ಸ್ವೀಕಾರ ಮಾಡೋದಿಲ್ಲ. ಅದಕ್ಕಾಗಿ ಇಷ್ಟಲಿಂಗ ಒಂದು ಮಹಾತಂತ್ರವನ್ನು ನಮಗೆ ಕೊಟ್ಟರು, ಅದಕ್ಕೆ ಸೂತ್ರಗಳನ್ನು ಕೊಟ್ಟಿದ್ದಾರೆ. ನಿನ್ನ ಸ್ವರೂಪ ಏನು, ನಾವೆಲ್ಲರೂ ಎಲ್ಲಿಂದ ಬಂದ್ವಿ, ನಾವೆಲ್ಲರೂ ಎಲ್ಲಿಂದ ಬಂದ್ವಿ, ನಮ್ಮ ಮೂಲ ಯಾವುದು, ನಮಗೆ ಕೊಟ್ಟಂತ ಈ ರೂಪ ಎಲ್ಲಿಂದ ಬಂತು, ಮತ್ತು ಈ ರೂಪವನ್ನು ಮತ್ತೆ ಎಲ್ಲಿ ಮುಗಿಸ್ಬೇಕು, ಈ ಮೂರು ತತ್ವಗಳನ್ನು ಪ್ರಕಟಿಸಿದ್ರು. ನಾನೆಲ್ಲಿಂದ ಬಂದೆ, ನನಗೆ ಈ ದೇಹ ಬಂದ ಪರಿ ಯಾವುದು, ಮುಂದೆ ಎಯ್ದುವ ಗತಿ ಯಾವುದು, ಎಲ್ಲಿ ಮುಗಿಸ್ಬೇಕು. ಈ ನಿತ್ಯ ನಿತ್ಯ ಮೆರೆಯದಿದ್ದರೆ ಬರಲಿಕ್ಕೆ ತಪ್ಪದು. ಸ್ವತಂತ್ರ ಸಿದ್ಧಲಿಂಗೇಶ್ವರ ನೀ ನೊಡ್ಡದ ಬಲಿಯಲ್ಲಿ ಬಿದ್ದು ಬರುತ್ತಿದ್ದರೆ ಕಂಡ ಅವನು ಮರುಗಿದೆನು ಅಂತಾರೆ ಸ್ವತಂತ್ರ ಸಿದ್ಧಲಿಂಗೇಶ್ವರ. ಮಾನವ ಕುಲದ ಗುರಿನೇ ಇದು, ನನ್ನ ಸ್ವರೂಪವನ್ನು ಅರಿತಕ್ಕಂಥದ್ದು. ನನ್ನ ಸ್ವರೂಪ ಅರಿತ ಜನವೇ ನಾನು ಇಡೀ ಸಮಾಜದಲ್ಲಿ ಮತ್ತು ನನ್ನಲ್ಲಿ ಸಮತ್ವವನ್ನು ಕಾಣಲು ಸಾಧ್ಯ ಇದೆ. ಆದ್ರೆ ಇವತ್ತು ಅದಕ್ಕಾಗಿನೇ ನಮ್ಮ ದೇಹದ ಅಂಗಾಂಗಗಳಲ್ಲಿನೇ ವಿಭಿನ್ನತೆ, ಎಡಗೈ ಬೇರೆ, ಬಲಗೈ ಬೇರೆ, ಎಡಗೈ ಬೇರೆ, ಎಡಗಾಲ ಬೇರೆ, ಬಲಗಾಲ ಬೇರೆ. ಇದನ್ನ ಮುಟ್ಟಬೇಡ್ರಿ, ಅದನ್ನ ಮುಟ್ಟಬೇಡ್ರಿ, ಬಲಗಾಲ ಕಾಲಕ್ಕೆ ಒಳಗೆ ಬರ್ರಿ. ಯಾಕೆ ಬಂದವ? ಅದು ಒಳಗಡೆ ಇರ್ತಕ್ಕಂಥ ವಿಷ ಬೀಜ. ಅದು ಎಲ್ಲಿವರೆಗೆ ನನ್ನೊಳಗೆ ನಾವು ವಿಷ ಬೀಜವನ್ನು ನಾವು ನೋಡ್ಕೊಳ್ಳೋದಲ್ಲೋ, ಆ ಲಿಂಗದ ಬೆಳಕಿನಲ್ಲಿ ನೋಡೋದಲ್ಲೋ, ಅಲ್ಲಿ ತನಕ ಎಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ರು, ಎಷ್ಟು ಮಾಡಿದ್ರು ಸಹಿತ ಅದು ಅಷ್ಟ ಮಹಾಫಲಗಳನ್ನು ಕೊಡುವುದಿಲ್ಲ ಅಂತಕ್ಕಂಥದ್ದನ್ನ ನಾವು ನೆನಪು ಮಾಡ್ಕೋಬೇಕು. ಅದಕ್ಕೆ ನಾನು ಇವತ್ತು ನಾಡಗೌಡರ ಮನೆಯಲ್ಲಿ ಹೇಳ್ತಾ ಇದ್ದೇನೆ, ನಾನು ಈ ಬಾಹ್ಯದ ಆಚರಣೆ ಇರಲಿ, ಇದು ಮಾಡಬೇಕಾಗುತ್ತೆ. ನಮಗೆ ಜನರನ್ನು ತೋರಿಸ್ಬೇಕಾಗಿದೆ ನಮ್ಮ. ಯಾಕಂದ್ರೆ ಸುಮಾರು ವರ್ಷಗಳಿಂದ ಮರೆತು ಹೋದಂತ ಈ ಸಂಸ್ಕೃತಿಯನ್ನ ಜನಮಾನಸಕ್ಕೆ ತಿಳಿಸ್ಬೇಕಾದ್ರೆ ಒಂದಿಷ್ಟು ಬಾಹ್ಯದ ಕ್ರಿಯೆಗಳು ಬೇಕು. ಜೊತೆಗೆ ಬೆಳಗ್ಗೆ 10 ಗಂಟೆಯಿಂದ ಹಿಡಿದು 1:30 ತನಕ ತಾತ್ವಿಕ ಚಿಂತನೆಗಳು, ಬಸವ ತತ್ವದಲ್ಲಿರುವ ತಾತ್ವಿಕ ಚಿಂತನೆಗಳ ಕಡೆ ನೀವು ಕಾರ್ಯಕ್ರಮಗಳನ್ನು ಮಾಡ್ರಿ. 3 ಗಂಟೆಯಿಂದ ಮೆರವಣಿಗೆ ಮಾಡ್ರಿ, ನಂತರ ಸಾಯಂಕಾಲ ಕಾರ್ಯಕ್ರಮ ಮಾಡ್ರಿ ಅಂತ ಹೇಳಿದೆ ನಾನು. ಯಾಕಂದ್ರೆ ಅದು ಇಲ್ಲದೆ ಇದ್ರೆ, ಆ ಬೀಜ ಬೆಳೆದೇ ಇದ್ರೆ ನಾವು ಇನ್ನೊಂದು ಜಾತ್ರೆ ನಡೆದಂಗೆ ಆಗುತ್ತಿದೆ ಅಷ್ಟೇ. ಬರೀ ಜಾತ್ರೆಗಳಿಂದ ಏನು ಪ್ರಯೋಜನ ಆಗೋದಿಲ್ಲ. ಆ ಕಾರಣಕ್ಕೆ ಮುಂದೆ ನನ್ನ ಮಟ್ಟಿಗೆ ಮೇಘರಾಜ್ ಕೋರಿ ಅವರು ಈ ಹಿರಿಯರೇನು ಇದಕ್ಕೆ ಮುಂಚೂಣಿಯಲ್ಲಿ ಮಾಡಿದಾರೋ ಅವರೆಲ್ಲರೂ ಇದರ ಬಗ್ಗೆ ಆಲೋಚನೆ ಮಾಡಲಿ. ಅವಾಗ ಮಾತ್ರ ಬಸವ ತತ್ವ ಪ್ರಜ್ವಲವಾಗಿ ಬೆಳೆಯಕ್ಕೆ ಸಾಧ್ಯ ಇದೆ. ಮತ್ತೊಮ್ಮೆ ನಾನು ಕೇಳ್ಕೊಂತೀನಿ, ಹಿಂದುಳಿದ ವರ್ಗ, ದಲಿತ ವರ್ಗ, ಅಲ್ಪಸಂಖ್ಯಾತ ವರ್ಗ ಏನ್ ಹೇಳ್ತಾರಲ್ಲ, ಬಸವಣ್ಣನ ಸಮೀಪ ಎಲ್ಲರೂ ಬಂದಿದ್ರು, ಎಲ್ಲರೂ ಆ ಒಂದು ವಾಹಿನಿಯೊಳಗೆ
ಇದು ಈಗ ಲಿಂಗ ಯಾರು ಸುತ್ತಾಗಿದೆ, ಧರ್ಮ ಯಾರು ಸುತ್ತಾಗಿದ್ದಾರೆ ಅಂತ ತಲೆಯಿಂದ ತೆಗೆದುಬಿಡ್ರಿ ನೀವು. ಇನ್ನ 10 ವರ್ಷದಲ್ಲಿ ನಿಮಗೆ ಧರ್ಮ ವಿಶ್ವ ಧರ್ಮ ಆಗುತ್ತೆ. ಇದರಲ್ಲಿ ನೆನ್ಪಿಟ್ಕೊಳ್ರಿ, ಇದು ವಿಶ್ವ ಧರ್ಮ ಆಗುತ್ತೆ. ಯಾಕಂದ್ರೆ ಇದ್ರೊಳಗೆ ಸತ್ವ ಹಂಗಿದೆ, ಮಟೀರಿಯಲ್ ಹಂಗಿದೆ ಒಳಗಡೆ. ಆ ಲಿಂಗ ಚೈತನ್ಯದ ಸ್ವರೂಪವನ್ನು ಪರದೇಶರಿಗೆ ಏನಾದ್ರು ಸಿಕ್ಕರೆ ಬಹಳ ಬೇಗ ಇದನ್ನು ವಿಕಾಸ ಮಾಡಿರ್ತಾರೆ. ಅದಕ್ಕಾಗಿ ಅವರು ಮುಟ್ಟಿ ನಮಗೆ ಹೊಸ ರೂಪದಲ್ಲಿ ಕೊಡೋದಕ್ಕಿಂತ ಮೊದಲು ನಾವೇ ತಿಳ್ಕೊಂಡು ಈ ತತ್ವವನ್ನು ಬೆಳೆಸೋದಕ್ಕೆ ಸಮಗ್ರ ರೀತಿಯಲ್ಲಿ, ಅಖಂಡ ರೀತಿಯಲ್ಲಿ ಪ್ರಯತ್ನ ಮಾಡೋಣ ಅಂತಕ್ಕಂಥ ಒಂದೆರಡು ನುಡಿಗಳನ್ನ ತಮ್ಮ ಜೊತೆ ನೆನೆಸ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೇನೆ. ಶರಣಾರ್ಥಿಗಳು. ಇಲ್ಲಿವರೆಗೆ ಶರಣ ಧರ್ಮದ ಬಗ್ಗೆ ವಿಶೇಷವಾದ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಅತಿಥಿಗಳೇ, ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮೆಲ್ಲರ ಜೊತೆ ದೇವದುರ್ಗ ತಾಲೂಕಿನಲ್ಲಿ 16ನೇ ವಾರ್ಷಿಕ ವಚನ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ನಿಮ್ ಜೊತೆ ಭಾಗವಹಿಸಿಕೊಂಡು ಅವಕಾಶ ಸಿಕ್ಕಿದ್ರೆ ನನಗೆ ಬಹಳ ಸಂತೋಷ ಆಗಿದೆ. ಈ ಅವಕಾಶ ಮಾಡಿಕೊಟ್ಟಿರೋರಾದ ಮೇಘರಾಜ್ ಕೋರಿ ಅವರಿಗೆ ಎಲ್ಲ ಆಯೋಜಕರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮೇಘರಾಜ್ ಕೋರಿ ಅವ್ರ ಜೊತೆ ಕೆಲವು ತಿಂಗಳ ಹಿಂದೆ ಮಾತಾಡಿದಾಗ ನನಗೆ ಗೊತ್ತಾಯ್ತು, ಅವರಿಗೆ ಸಮಾಜದಲ್ಲಿ ನಾನೇನ್ ಪಡಿಬೇಕು ಅನ್ನೋದಕ್ಕಿಂತ ನಾನೇನ್ ಸಮಾಜಕ್ಕೆ ವಾಪಸ್ ಕೊಡ್ಬೋದು ಅಂತ ಬಹಳ ಉತ್ತಮ ಆಲೋಚನೆ ಇದೆ. ನಮಗೆ ಮುಖ್ಯವಾಗಿ ಈ ಕಾರ್ಯಕ್ರಮದ ಆಯೋಜಕರು ಬಸವ ತತ್ವನ 3 ರೀತಿನ ಜನರ ಮುಂದೆ ಇಡ್ತಾ ಇದ್ದಾರೆ: ಜನಜಾಗೃತಿ, ಹೋರಾಟ ಮತ್ತು ಸಮಾಜ ಸೇವೆ. ಜನಜಾಗೃತಿ ಅಂದ್ರೆ ಈ ತರ ಉತ್ತಮ ವಿಚಾರಗಳಿಟ್ಟು ಮನ ಪರಿವರ್ತನೆ ಆಗೋದು, ಅದರ ಮುಖಾಂತರ ಒಂದು ಉತ್ತಮ ಸಮಾಜ ಕಟ್ಟೋದು. ಮತ್ತೆ ಹೋರಾಟ, ನಮ್ಗೇನು ಪ್ರತ್ಯೇಕ ಬಸವ ಧರ್ಮದ ಹೋರಾಟ ನಮ್ಮ ಬಹಳ ಮುಖ್ಯವಾದ ಹೋರಾಟ. ಈ ರೀತಿ ಒಂದು ರಚನಾತ್ಮಕವಾದ ಬದಲಾವಣೆ ಮತ್ತು ಪರಿವರ್ತನೆ ತರೋದು ಬಹಳ ಮುಖ್ಯ. ಮತ್ತೆ ಸೇವೆ, ಸೇವೆಯಿಂದ ನಮ್ಮ ರೀತಿನ ಹೇಗೆ ನಾವು ಜನರ ಕಷ್ಟಗಳನ್ನ ಹೋಗಲಾಡಿಸಬಹುದು, ಜನರ ಜೊತೆ ಒಂದು ಭಾವನಾ ಸಂಬಂಧ ಇರಬಹುದು, ಆ ನಿಟ್ಟಿನಲ್ಲಿ ಸೇವೆಯನ್ನು ಬಹಳ ಮುಖ್ಯ. ಈ ಜಾಗೃತಿ ಹೋರಾಟ ಸೇವೆ ಮುಖಾಂತರ ಈ ಉತ್ತಮ ಕೆಲಸ ಮಾಡ್ತಿರೋದು ಈ ಆಯೋಜಕರು ಶಿವರಾಜ್ ಕೋರಿ, ಮೇಘರಾಜ್ ಕೋರಿ ಅವರೆಲ್ಲರಿಗೂ ಧನ್ಯವಾದಗಳು. ಸ್ನೇಹಿತರೆ, ನಾನು ಹುಟ್ಟಿ ಬೆಳೆದು ಓದಿದ್ದಾಗ 23 ವರ್ಷ ವಾಸ ಮಾಡಿದ ಅಮೆರಿಕದಲ್ಲಿ ನಾನು ಕರ್ನಾಟಕಕ್ಕೆ ಬಂದು ಸೇವೆ ಮಾಡಬೇಕು ಅಂತ 20 ವರ್ಷದ ಹಿಂದೆ ಮನಸ್ಸು ನನ್ಗೆ ಎಲ್ಲಿಂದ ಬಂತು ಅಂದ್ರೆ ಅದು ಬಸವ ತತ್ವ, ಶರಣ ತತ್ವದ ಪರಿಚಯದಿಂದನೇ ಆಗ್ತದೆ. ಹಾಗೇನೆ ನಾನು ಕೂಡ ಒಂದು ಹೆಸರಿಟ್ಕೊಂಡಿದ್ದೀನಿ, ಅಹಿಂಸಾ ಅಂತ ಹೆಸರಿಟ್ಕೊಂಡಿದ್ದೀನಿ. ಅದು ಒಂದು ಕಾವ್ಯನಾಮ ರೀತಿಯಿಂದ ನಾನು ಬರವಣಿಗೆ ಮಾಡೋದು ಚೇತನ ಅಹಿಂಸಾ. ಅಹಿಂಸಾ ಅಂದ್ರೆ ನಾನು ಹೇಗೆ ವ್ಯಾಖ್ಯಾನಿಸ್ತೀನಿ ಅಂದ್ರೆ ಶಸ್ತ್ರಾಸ್ತ್ರ ಇಲ್ಲದೆ ಒಂದು ಉತ್ತಮ ಸಮಾಜ ಕಟ್ಟೋದು, ಒಂದು ಪ್ರತಿರೋಧ ಮತ್ತು ಒಂದು ಪರಿವರ್ತನೆ ತರೋದು. ಅಹಿಂಸೆ ಅನ್ನೋದು ಯಾರಾದ್ರೂ ಪ್ರಪಂಚಕ್ಕೆ ಪರಿಚಯ ಮಾಡಿದ್ದಾರೆ ಅಂದ್ರೆ ಅದು ಬುದ್ಧ ಮತ್ತು ಬಸವಾದಿ ಶರಣರು, ಬಸವಣ್ಣವರೇ. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಮುಂದುವರಿಬೇಕು. ಒಂದು ಉತ್ತಮ ಸಮಾಜ ಕಟ್ಟೋದು ನಮಗೆ ಬಹಳ ಮುಖ್ಯ. ನನಗೊಂದು ದಂತಕತೆ ಹೇಳಕ್ ಇಷ್ಟಪಡ್ತೇನೆ, ನನಗೆ ಬಹಳ ಇಷ್ಟವಾದ ಕತೆ. ಅದರಲ್ಲಿ ಏನ್ ನಡೆಯುತ್ತೆ ಅಂದ್ರೆ, ಮಂಟೇಸ್ವಾಮಿ ಅನ್ನೋ ಒಬ್ಬ ಸಾಂಸ್ಕೃತಿಕ ನಾಯಕ, ಮಾದಿಗ ಸಮುದಾಯದ ಹುಟ್ಟಿನ ಸಾಂಸ್ಕೃತಿಕ ನಾಯಕ, ಅವರು ಕಲ್ಯಾಣದ ಬಾಗ್ಲ ಹತ್ರ ಬರ್ತಾ ಇರ್ತಾರೆ. ಎಷ್ಟೋ ವಾರ ಸ್ನಾನ ಮಾಡ್ಕೊಂಡಿರಲ್ಲ, ಒಂದು ಸತ್ಯ ತರುವರ ಹೆಗಲ ಮೇಲೆ ಇರುತ್ತೆ, ಒಂದು ಹೆಂಡದ ಬಾಟಲ್ ಇರುತ್ತೆ ಕೈಯಲ್ಲಿ. ಅವ್ರು ಅಲ್ಲೇ ಬಂದು ಕಲ್ಯಾಣ ಹತ್ರ ಬಂದು ನಾನು ಒಳಗೆ ಬರ್ಬೇಕು ಅಂತ ಬರ್ತಾರೆ. ಅಲ್ಲಿ ಕಲ್ಯಾಣ ಹತ್ರ ಬಾಗ್ಲ ಹತ್ರ ಇರೋ ಶರಣರೆಲ್ಲ, ಇಲ್ಲ ನೀನ್ ಕೊಳಕ, ನೀನ್ ಒಳಗ್ ಬರ್ಬೇಡ, ಹೀಗೆ ಹಾಗೆ ಅಂತ ಹೇಳ್ತಾ ಇರ್ತಾರೆ. ಇಲ್ಲ ನಾನು ಒಳಗ್ ಬರ್ತೀನಿ, ಇಲ್ಲ ನೀವು ಒಳಗ್ ಬರಬೇಡಿ ಅಂತ. ಆ ಏನ್ ನಡೀತಾ ಇದೆ ಘರ್ಷಣೆ ಅನ್ನೋದು ಬಸವಣ್ಣವ್ರ ಕಿವಿಗೆ ಬೀಳುತ್ತೆ. ಬಸವಣ್ಣವ್ರು ಹೇಳ್ತಾರೆ, ಅವರೇ ನಿಜವಾದ ಶರಣರು, ಅವ್ರನ್ನ ಒಳಗ್ ಕರ್ಕೊಂಡ್ ಬನ್ನಿ. ನನಗೆ ಆ ಕಥೆಯಿಂದ ನನಗೆ ಯಾರು ಇವತ್ತಿನ ದಿನ ಶರಣ ಅಂತ ನನಗೆ ಅರ್ಥ ಮಾಡ್ಕೊಳ್ಳೋ ಶುರು ಮಾಡಿ. ಏನು ಉತ್ತಮ ಸಮಾಜ, ನಾವಂದ್ರೆ ಶರಣರು ಅಂದ್ರೆ ಒಂದು ಜಾತಿ ಹುಟ್ಟಿದ ತಕ್ಷಣ ಶರಣರಾಗ್ತಾರ, ಅಥವಾ ಒಂದು ಆಚರಣೆ ಮಾಡಿದ ತಕ್ಷಣ ಶರಣರಾಗ್ತಾರ? ನನ್ನ ಪ್ರಕಾರ ಒಬ್ಬ ಶರಣ ಒಂದು ವೈಯಕ್ತಿಕ ರೀತಿಯನ್ನು ನೋಡೋದಕ್ಕಿಂತ ಒಂದು ವ್ಯವಸ್ಥಿತ ರೀತಿ ನೋಡಿದಾಗ ಒಬ್ಬ ಶರಣ ಅಂದ್ರೆ ಯಾರು ಒಂದು ಸಮಾಜನ ನುಡಿದಂತೆ ನಡೀತಾರೋ ಅವರೇ ನಿಜವಾದ ಶರಣ. ಆ ಸಮಾಜ ಕಟ್ಟೋದು ನಮ್ಮ ಮುಖ್ಯ ಉದ್ದೇಶ ಆಗಬೇಕು. ಒಂದು ಸಮಾಜ ಅನ್ನೋದು ಬರೀ ಬಸವ ತತ್ವದಷ್ಟೇ ಇಲ್ಲ, ಶರಣ ತತ್ವದಷ್ಟೇ ಅಲ್ಲ, ನಮ್ಮ ಸಂವಿಧಾನ ಪೀಠಿಕೆಯಲ್ಲೂ ಕೂಡ ಅದೇ ಇರೋದು. ಸೊ ನಮ್ಗೆ ಆ ಸಮಾಜ ಅಂದ್ರೆ ಏನು? ಬಹಳ ಮುಖ್ಯವಾಗಿ ಅದು ಒಂದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಮುಖಾಂತರ ಸಮಾಜ ಕಟ್ಟೋದು. ಸಮಾನತೆ ಅಂದ್ರೆ ನಾವೆಲ್ಲ ಬೇರೆ ಬೇರೆ ಜಾತಿಗಳು ಹುಟ್ಟಿದೀವಿ, ಬೇರೆ ಬೇರೆ ಲಿಂಗಗಳು ಹುಟ್ಟಿದೀವಿ, ಬೇರೆ ಬೇರೆ ಧರ್ಮಗಳು ಹುಟ್ಟಿದೀವಿ, ಬೇರೆ ಬೇರೆ ಊರುಗಳು ಹುಟ್ಟಿದೀವಿ. ಇದು ಯಾವ್ದು ನಮ್ಮ ಆಯ್ಕೆ ಅಲ್ಲ. ಆದ್ರೆ ಹುಟ್ಟಿದ ಮೇಲೆ ಏನ್ ಮಾಡ್ತೀವಿ, ಹುಟ್ಟಿದ ಮೇಲೆ ಏನ್ ಮಾಡ್ತೀವಿ ಅದು ನಮ್ಮ ಕೈಯಲ್ಲಿದೆ, ಅದು ನಮ್ಮ ಆಯ್ಕೆ.
ಹುಟ್ಟಿದ ಮೇಲೆ ನಾವು ಒಂದು ಸಮಾಜಕ್ಕೋಸ್ಕರ ಸಮಾನತಾವಾದಿಗಳಾಗಿ ಕೆಲಸ ಮಾಡೋದು ಬಹಳ ಮುಖ್ಯ. ಆ ಸಮಾನತೆ ನಮ್ಗೆ ಸಿಗಬೇಕು ಅಂದ್ರೆ ನಮಗ್ ನ್ಯಾಯ ಬಹಳ ಮುಖ್ಯ ಆಗುತ್ತೆ. ನ್ಯಾಯ ಅಂದ್ರೆ ಏನು? ನಾವೆಲ್ಲೇ ಹೋರಾಟ ಮಾಡಿದ್ರೆ ನಮ್ಗೆ ನ್ಯಾಯ ಬೇಕು ಅಂತೀವಿ, ಎಲ್ಲೇ ಘೋಷಣೆ ಕೊಡಿದ್ರೆ ನಮಗೂ ನ್ಯಾಯ ಬೇಕು ಅಂತೀವಿ. ನ್ಯಾಯ ಅಂದ್ರೆ ಏನು? ನ್ಯಾಯ ಅಂದ್ರೆ ಇತಿಹಾಸದ ತಪ್ಪುಗಳನ್ನ ಸರಿಪಡಿಸೋದು. ಯಾರು ಜಾಸ್ತಿ ಪಡೆದಿದ್ರೋ, ನನ್ನ ಜಾಸ್ತಿ ಪಡೆದ್ರೆ ಅದೇನು ಬೆಳದಿಂದ ಅಲ್ಲ, ಅದೇನು ಶ್ರಮದಿಂದ ಅಲ್ಲ, ಅದೇನು ತಿಳುವಳಿಕೆ ಬುದ್ಧಿಯಿಂದ ಅಲ್ಲ, ಜನ್ಮಾಧಾರಿತವಾಗಿ ನನ್ನಂತೂ ಜಾಸ್ತಿ ವಾಪಸ್ ಕೊಡಬೇಕು. ಅದೇ ಜನ್ಮ ಆಧಾರದ ವಂಚಿತರಿಗೆ ಜಾಸ್ತಿ ಪಡಿಬೇಕು. ಅದೇ ನಮಗೆ ನ್ಯಾಯದ ಪರಿಕಲ್ಪನೆ, ಅದೇ ಶರಣ ತತ್ವದ ಪರಿಕಲ್ಪನೆ. ಮತ್ತೆ ನಾವು ಬಹಳ ಮುಖ್ಯವಾಗಿ ವೈಜ್ಞಾನಿಕ ಮನೋಭಾವ. ಇವತ್ತು ನಮ್ಗೆ ಯಾವ ಮೂಢನಂಬಿಕೆಯಿಂದ ಒಂದು ಉತ್ತಮ ಸಮಾಜ ಕಟ್ಟಕ್ಕಾಗಲ್ಲ. ನಾವು ಲಾಜಿಕ್, ಅಂಕಿಅಂಶ ದಾಖಲೆಗಳು ಈ ರೀತಿ ನಾವು ಕಟ್ಟಬೇಕು. ನಮ್ಮ ಮಾದರಿ ದೇಶಗಳು ಯಾವ ಅಮೆರಿಕ ದೇಶ ಅಲ್ಲ, ಯಾವ ಇಸ್ರೇಲ್ ದೇಶ ಅಲ್ಲ. ನಮ್ಮ ಮಾದರಿ ದೇಶಗಳು ಸ್ಕ್ಯಾಂಡಿನೇವಿಯಾ ಅಂತ 5 ದೇಶಗಳಿವೆ. ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಐಸ್ಲ್ಯಾಂಡ್, ಫಿನ್ಲೆಂಡ್. ಆ 5 ದೇಶಗಳಲ್ಲಿ ಇವತ್ತು ನೋಡಿದ್ರೆ ಲಿಂಗ ಸಮಾನತೆ ಇದೆ, ಜಾತಿಯ ಪರಿಕಲ್ಪನೆ ಇಲ್ಲ, ಆರ್ಥಿಕ ಸಮಾನತೆ ಇದೆ, ಶಿಕ್ಷಣ, ಆರೋಗ್ಯ ಪ್ರಪಂಚದಲ್ಲಿ ಉತ್ತಮ, ಪೊಲೀಸ್ ವ್ಯವಸ್ಥೆ ಉತ್ತಮ, ಅಲ್ಲಿ ಕ್ರೈಮನವಾಗಲ್ಲ. ಮತ್ತೆ ಬಹಳ ಮುಖ್ಯವಾಗಿ ಎಲ್ಲರೂ ಕೂಡ ವೈಜ್ಞಾನಿಕವಾಗಿ ತೀರ್ಮಾನ ಮಾಡ್ತಾರೆ. ಯಾರು ದೇವದಿಂದಲ್ಲ ನಮ್ಮನ್ನ ವೈಜ್ಞಾನಿಕವಾಗಿ ದೇಶ ಕಟ್ತಾರೆ. ಅಂದ್ರೆ ನಿಮ್ಮ ಧರ್ಮಗಳು, ನಿಮ್ಮ ದೇವರುಗಳು, ನಿಮ್ಮ ಸ್ವಾತಂತ್ರ್ಯ ನಿಮ್ಮ ಮನೆಗಳಲ್ಲಿ ಇದೆ. ಆದ್ರೆ ನಾವು ದೇಶ ಕಟ್ಟಬೇಕು ಅಂದಾಗ, ಉತ್ತಮ ಸಮಾಜ ಕಟ್ಟಬೇಕು ಅಂದಾಗ, ನಮಗಾಗಿರೋ ಅನ್ಯಾಯಗಳು ನಮ್ಮ ಮಕ್ಕಳಿಗೆ ಆಗಬಾರದು ಅನ್ನೋ ರೀತಿಯಲ್ಲಿ ನಾವು ಕಟ್ಟಬೇಕು ಅಂದಾಗ ನಾವು ವೈಜ್ಞಾನಿಕವಾಗಿ ದೇಶ ಕಟ್ಟಬೇಕು. ಅದೇ ರೀತಿಯಲ್ಲಿ ಪರಿಹಾರ ಇರೋದು, ಅದೇ ಒಂದು ಬಹಳ ಮುಖ್ಯ. ಮತ್ತೆ ನಮಗೆ ಒಂದು ಉತ್ತಮ ಸಮಾಜ ಕಟ್ಟಬೇಕು ಅಂದ್ರೆ ನಾವು ಎಷ್ಟೇ ವೈಯಕ್ತಿಕವಾಗಿ ವಿಕಾಸ ಆದ್ರೂ ಕೂಡ ಆ ಪ್ರಕ್ರಿಯೆ ಜೊತೆ ವ್ಯವಸ್ಥೆಯಲ್ಲಿ ನಾವು ವಿಕಾಸ ತರಬೇಕು. ವ್ಯವಸ್ಥೆ ಪರಿವರ್ತನೆ ತರಬೇಕು. ಆ ವ್ಯವಸ್ಥೆ ಪರಿವರ್ತನೆ ತರಬೇಕು ಅಂದ್ರೆ ನಾವು ಕಾನೂನು ರೂಪಿಸೋರಾಗ್ಬೇಕು, ನಾವು ನೀತಿ ಯೋಜನೆ ತರೋರಾಗ್ಬೇಕು. ಅದರಿಂದಲೇ ಉತ್ತಮ ಸಮಾಜ ನಮ್ಮನ್ನು ನಾವೆಷ್ಟೇ ಉತ್ತಮಗೊಳಿಸ್ಕೊಂಡ್ರು ಕೂಡ ಈ ಸಮಾಜದಲ್ಲಿರೋ ವ್ಯವಸ್ಥೆಯಲ್ಲಿರೋ ಅನ್ಯಾಯಗಳು, ಪುರುಷ ಪ್ರಧಾನ ವ್ಯವಸ್ಥೆ ಆಗಿರ್ಬೋದು, ಬ್ರಾಹ್ಮಣ್ಯದ ಜಾತಿ ವ್ಯವಸ್ಥೆ ಆಗಿರ್ಬೋದು, ಬಂಡವಾಳಶಾಹಿ ವ್ಯವಸ್ಥೆ ಆಗಿರ್ಬೋದು, ಬೇರೆ ಬೇರೆ ತರಹ ಭಾಷೆಯ ತಾರತಮ್ಯ, ಬೇರೆ ಬೇರೆ ತರದ ತಾರತಮ್ಯ, ಇದೆಲ್ಲ ಅಸಮಾನತೆಗಳ ವಿರುದ್ಧ ಇದ್ದಾಗ ನಾವೇನಾಗ್ತೀವಿ? ಅವಾಗ ಒಂದು ಬುದ್ಧ, ಬಸವ, ಅಂಬೇಡ್ಕರ್ ಶರಣ ತತ್ವದ ಬಾಲಕನಾಗ್ತೀವಿ. ಆ ದಿಕ್ಕನ್ನು ನಾವು ಯೋಚನೆ ಮಾಡಬೇಕು. ನಾವು ನಾಲ್ಕೈದು ನಾವು ಇವತ್ತಿನ ದಿನ ಒಂದು ಆಧುನಿಕ ಒಂದು ಬಸವ ತತ್ವ, ಶರಣ ತತ್ವ ಅಂದ್ರೆ ಈ ಬಲಪಂಥಿನೂ ಆಗಲ್ಲ, ಎಡಪಂಥಿನೂ ಆಗಲ್ಲ, ಮಧ್ಯಪಂಥಿನೂ ಆಗಲ್ಲ. ನಮ್ದೇ ಆದ ಒಂದು ಸತ್ಯ ಪಂಥದ ಮುಖಾಂತರ ನಾವು ಸಮಾಜ ಕಟ್ಟಬೇಕು. ಆ ದಿಕ್ಕಲ್ಲೇ ಒಂದು ಉತ್ತಮ ಸಮಾಜ ಸಾಧ್ಯ ಅಂತ ಹೇಳಿ, ಕೊನೆಯದಾಗಿ ನಮಗೆ ಇವತ್ತಿನ ದಿನ ಬಸವ ತತ್ವದಲ್ಲಿ ಅದು ಬರೀ ಒಂದು ನಮ್ಮ ವೈಯಕ್ತಿಕ ವಿಕಾಸ ಅಷ್ಟೇ ಅಲ್ಲ, ಒಂದು ಸಮಾಜದಲ್ಲಿ ಏನು ವಿಕಾಸ ಮಾಡ್ಬೋದಷ್ಟೇ ಹೇಳಲ್ಲ, ಅದು ಒಂದು ಆಧ್ಯಾತ್ಮಕವಾದ ಒಂದು ಪ್ರತಿರೋಧ ಹೇಳುತ್ತೆ. ಅಂದ್ರೆ ಈ ಬೇರೆ ಪಾಪ, ಪುಣ್ಯ, ಮಡಿ, ಮೈಗೆ ಎಲ್ಲಾನು ಕೂಡ ತಿರಸ್ಕಾರ ಮಾಡುತ್ತೆ. ಒಂದು ವೈಜ್ಞಾನಿಕವಾಗಿ ಕಟ್ಟತ್ತೆ. ನಾನು ಒಂದು ವಚನ ಹೇಳಿ ನಾನು ಮಾತು ಮುಗಿಸ್ತೀನಿ. ದೇವಲೋಕ ಮತ್ತೆ ಲೋಕ ಬೇರೆ ಇಲ್ಲ ಕಡೆ, ಸತ್ಯವ ನುಡಿಪದೇ ದೇವಲೋಕ, ಮಿಥ್ಯವ ನುಡಿಪದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀನೇ ಧರ್ಮ. ಸ್ನೇಹಿತರೆ, ನಾವು ಕಟ್ಕೊಳ್ಳಿ, ನಮ್ಮ ಶತ್ರು ಯಾವ ವ್ಯಕ್ತಿ, ಯಾವ ಜಾತಿ, ಯಾವ ಧರ್ಮ, ಯಾವ ಭಾಷೆಗಳಲ್ಲ. ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ. ಆ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ ನಾವೆಲ್ಲರೂ ಸೇರಿ 7 ಕೋಟಿ ಕರ್ನಾಟಕದವರು ಸೇರಿ ಅದನ್ನ ವಿರೋಧ ಮಾಡಬೇಕು, ಒಂದು ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಮತ್ತೆ ಇವತ್ತು ನಿಮ್ಮೆಲ್ಲರ ಜೊತೆ 14ನೇ ವಾರ್ಷಿಕ ವಚನ ವಿಜಯೋತ್ಸವ ಈ ದೇವದುರ್ಗ ತಾಲೂಕಿನಲ್ಲಿ ನಿಮ್ಮ ಜೊತೆ ಭಾಗವಹಿಸಲು ಅವಕಾಶ ಬಹಳ ಸಂತೋಷ ಆಗಿದೆ. ನಾನು ಇವಾಗ ಬೇಗ ಬೆಂಗಳೂರಿಗೆ ನಾಳೆ ಬೆಳಿಗ್ಗೆ ಕಾರ್ಯಕ್ರಮ ಇರೋದ್ರಿಂದ ಇವಾಗ ನೋಡ್ಬೇಕಾಗಿದೆ. ನಾನು ಕಬೀರ್ ಸ್ವಾಮೀಜಿ ಮತ್ತೆ ಅನೇಕ ಹಿರಿಯ ವಿಚಾರವಂತರ ಮಾತುಗಳು ಕೇಳಬೇಕಾಗಿ ನನಗೆ ಅನಿಸಿತ್ತು. ಆದ್ರೆ ಅರುಣಾಂತರಗಳನ್ನ ಕೇಳಕ್ ಆಗ್ತಾ ಇಲ್ಲ, ಕ್ಷಮಿಸ್ಬೇಕು. ಎಲ್ಲರಿಗೂ ಜೈ ಕರ್ನಾಟಕ, ಜೈ ಹಿಂದ್. ವಿಜ್ಞಾನವೇ ಸತ್ಯ, ವಿಜ್ಞಾನವೇ ನಿತ್ಯ. ಶತಮಾನದಲ್ಲಿ ಭಾರತದಲ್ಲಿ ಬುದ್ಧ ಬಂದ ಹೋದ ನಂತರ ಒಂದು ಅದ್ಭುತವಾದ ಕ್ರಾಂತಿಯನ್ನು ಮಾಡಿ ಅಸಮಾನತೆ, ಅಂಧಕಾರ, ತಾಮಸ, ದುಡಿಮೆ ಕೇವಲ ಕೆಲವೇ ವರ್ಗದವರು ಸುಖಭೋಗದಲ್ಲಿದ್ದು ಸುಮಾರು ಬಹುಜನರೆಲ್ಲರೂ ಕೂಡ ಒಂದು ಅಸಮಾನತೆಯ ರೂಪದಲ್ಲಿ ಬಿದ್ದು ಒದ್ದಾಡುತ್ತಿರುವಾಗ ಈ ನೆಲಕ್ಕೆ
ಅಂತಹ ಸಾಮರ್ಥ್ಯ ಮೂರ್ತಿ ಯಾರು ಬರುವಂತ ಕಾಯುತ್ತಿರುವಾಗ ಬಸವಣ್ಣನವರು ಜನಿಸಿ ಬಂದು ಈ ಸಮಾಜವನ್ನು ತಿದ್ದಿ ಈ ಸಮಾಜದಲ್ಲಿ ಎಲ್ಲರನ್ನೂ ನನ್ನವರೆಂದು ಅಪ್ಪಿಕೊಂಡು ಒಂದು ಅದ್ಭುತವಾದ ಜಾತಿ ವಿನಾಶ ಕ್ರಾಂತಿಯನ್ನು ಮಾಡಿದ ಬಸವಣ್ಣನವರನ್ನು ಕಾಲಾಂತರದಿಂದಲೂ ನಾವು ಇವತ್ತಿಗೂ ಹಳ್ಳಿಗಳಲ್ಲಿ ಬಸವಣ್ಣ ಅಂತಂದ್ರೆ ಒಂದು ಎತ್ತು ಅಂತ ಬಂದ್ಬಿಟ್ಟಿದೀವಿ. ಬಸವಣ್ಣ ಅಂದ್ರೆ ಏನಂದ್ರೆ ಎತ್ತು ಅಂತ ಅಂತೀವಿ. ಅದಕ್ಕೆ ವಿಚಾರವಂತರು ಹೇಳ್ತಾರೆ ಬಸವಣ್ಣ ಅಂದ್ರೆ ಯಾರು ಅಂತಕ್ಕಂಥ ಒಂದು ಹಾಡು. ಬಸವಣ್ಣ ಈ ವಿಶ್ವಕ್ಕೆಲ್ಲ ಗುರು ಅಂತಾರೆ ಯಾಕೆ ಕೇಳಮ್ಮ, ಬಸವಣ್ಣ ಈ ವಿಶ್ವಕ್ಕೆಲ್ಲ ಗುರು ಅಂತಾರೆ ಯಾಕೆ ಕೇಳಮ್ಮ. ಬಸವ ಎಂದರೆ ನಂದಿ ಅಲ್ಲ ಗೋಳು ಆರಿಸೋ ಎತ್ತು ಅಲ್ಲ, ಬಸವ ಎಂದರೆ ನಂದಿ ಅಲ್ಲ ಗೋಳು ಆರಿಸೋ ಎತ್ತು ಅಲ್ಲ, ಬಸವ ಎಂದರೆ ಮಣಿವಂತ ಮಂದಿಗೋ, ಬಸವ ಎಂದರೆ ಮಣಿವಂತ ಮಂದಿಗೋ. ತುಕ್ಕು ಹತ್ತಿದ ಜನರ ಎಡೆಗೆ ಕಿತ್ತು ಹಚ್ಚಿದ ಕ್ರಾಂತಿಯ ಜ್ಯೋತಿ, ಬಿಜ್ಜಳ ರಾಜ್ಯದ ಭ್ರಷ್ಟಾಚಾರ ಇತ್ತಿವರಗಳೇ ಕಂದಾಚಾರ, ದುಡಿಯುವ ಮಂದಿಗೆ ಶಿಕ್ಷಣ ಕೊಟ್ಟು ವಚನ ಭರಿಸಿದ ಮಾಯಾಕಾರ. ಬಸವ ಎಂದರೆ ಎಜುಕೇಶನ್ ದೊಡ್ಡ ರೆವಲ್ಯೂಷನ್, ಬಸವ ಎಂದರೆ ಎಜುಕೇಶನ್ ದೊಡ್ಡ ರೆವಲ್ಯೂಷನ್. ಹೆಣ್ಣಿಗೆ ನಿಷೇಧ ಆ ಜನಿವಾರ ಪ್ರಶ್ನೆ ಮಾಡಿದ ಬಂಡಾಯಕಾರ, ಪ್ರಶ್ನೆ ಮಾಡಿದ ಬಂಡಾಯಕಾರ. ಲಿಂಗ ಭೇದವ ಕಂಡು ಕೇಳಿ ಮನೆ ಬಿಟ್ಟನೇ ಹೋರಾಟಗಾರ, ಅಕ್ಕ ಸೂಳೆ ಸಂಕವರಿಗೂ ದೀಕ್ಷೆ ನೀಡಿದ ಈ ಹರಿಕಾರ. ಬಸವ ಎಂದರೆ ಫ್ಯಾಮಿಲಿಸಮು ಪಕ್ಕ ರೈಫಲಿಸಮು, ಬಸವ ಎಂದರೆ ಫ್ಯಾಮಿಲಿಸಮು ಪಕ್ಕ ರೈಫಲಿಸಮು. 12ನೇ ಶತಮಾನ ಶರಣ ಬರೆದನು ಸಂವಿಧಾನ, ಶರಣ ಬರೆದನು ಸಂವಿಧಾನ. ಸಾಮಾಜಿಕ ನ್ಯಾಯ ಕೊಟ್ಟು ಅನುಭವ ಮಂಟಪ ಪಾರ್ಲಿಮೆಂಟ್, ಹೆಣ್ಣಿಗೆ ಅವಕಾಶ ಬಿಟ್ಟು ದಲಿತರಿಗೆ ಅಧಿಕಾರ ಕೊಟ್ಟು. ಬಸವ ಎಂದರೆ ಸೋಷಿಯಲ್ ಜಸ್ಟಿಸ್, ಅದಕ್ಕ ಐಕ್ಯತೆ ಅಲ್ಲಿತ್ತು. ಬಸವ ಎಂದರೆ ಸೋಷಿಯಲ್ ಜಸ್ಟಿಸ್, ಅದಕ್ಕ ಐಕ್ಯತೆ ಅಲ್ಲಿತ್ತು. ಬ್ರಾಹ್ಮಣ ಮಾದಿಗ ಜೋಡಿಗೆ ಅಂತು ಬಸವ ಮಾಡಿದ ಮದುವೆ ನಿಂತು, ಬಸವನಿಗೆ ಗಡಿಪಾರು ಅಂದು ಕಲ್ಯಾಣ ಕೆಟ್ಟಿತು ಎಂದು, ಮರ್ಯಾದ ಹತ್ಯೆಗಳೆಂದು ಜಾತಿ ಪದ್ಧತಿ ಸಕ್ಕಿತು ಎಂದು, ವಚನಗಳೆಲ್ಲ ಒಪ್ಪುಕೊಂಡು ಶರಣರೆಲ್ಲರಾಗಿದ್ದ ಅಂದು. ಬಸವ ಕಲ್ಯಾಣವರ ಕೆಟ್ಟು ಜಾತಿವಾದಕ್ಕೆ ಮೂಲೆಟ್ಟು, ಬಸವ ಕಲ್ಯಾಣವರ ಕೆಟ್ಟು ಜಾತಿವಾದಕ್ಕೆ ಮೂಲೆಟ್ಟು. ಕಾಯಕವೇ ಕೈಲಾಸ ಎಂದ ಎಲ್ಲ ಕೆಲಸಕ್ಕೂ ಗೌರವ ತಂದ, ವರ್ಗ ಭೇದದ ವಾಸನೆ ಕಂಡ ಕೈಸಿಟ್ಟು ಕುಳಬೇಡಿ ಎಂದ, ಹಸಿವಿನಲ್ಲಿ ಸಮತೆಯ ಕಂಡ ದಾಸೋಹವ ಜಾರಿಗೆ ತಂದ, ಆಳುವ ವರ್ಗದ ವಂಚನೆ ಕಂಡ ಕಾಯಕ ಜೀವಿಗೆ ಸಂಗಮ ತಂದ. ಬಸವ ಎಂದರೆ ಮೂಲಾದ ಪ್ರೀಷ್ಟೋ ಆತ ಚಂದದ ಆರ್ಟಿಸ್ಟೋ, ಬಸವ ಎಂದರೆ ಮೂಲಾದ ಪ್ರೀಷ್ಟೋ ಆತ ಚಂದದ ಆರ್ಟಿಸ್ಟೋ. ದೇವರ ಹೆಸರಲ್ಲಿ ದ್ರೋಹವ ಕಂಡ ಜನರಲ್ಲಿ ಭಯ ಯಾಕಿಷ್ಟಂದ, ದೇವರ ಹೆಸರಲ್ಲಿ ದ್ರೋಹವ ಕಂಡ ಜನರಲ್ಲಿ ಭಯ ಯಾಕಿಷ್ಟಂದ. ಆತ್ಮದ ಹಸಿವನ್ನು ಕಂಡ ಪರ್ಯಾಯವ ಹುಡುಕುತ್ತ ಬಂದ, ದೇಹವೇ ನಮ್ಮ ದೇಗುಲ ಎಂದ ಇಷ್ಟಲಿಂಗವ ಕೈಗೆ ತಂದ. ಬಸವ ಎಂದರೆ ಸೈಕಾಲಜಿಸ್ಟು ಪಕ್ಕ ಸೋಷಿಯಲ್ ಸೈಂಟಿಸ್ಟು, ಬಸವ ಎಂದರೆ ಸೈಕಾಲಜಿಸ್ಟು ಪಕ್ಕ ಸೋಷಿಯಲ್ ಸೈಂಟಿಸ್ಟು. ಕೂಡಲ ಸಂಗಮ ನಾನೇ ಎಂದ, ಮರಾರ ಚೆನ್ನಯ ಮಗನಾನಂದ, ಮಾದಿಗರ ಮನೆ ಅಂಬಲಿ ಎಂದ, ಹಿಂದೂ ಮಗನಾನಂದ. ಬಸವ ಎಂದರೆ ಇಂಟರ್ನ್ಯಾಷನಲ್ ಲೋಕಲ್ ಕೇಳಿಗ ಸಿಂಬಲ್ಲು. ಬಸವ ಎಂದ್ರೆ ಬರೋ ವಿಭೂತಿ ಅಲ್ಲ, ಶರಣ ಎಂದ್ರೆ ಬರಲಿಂಗ ಅಲ್ಲ, ಮಡಿ ಮೈಲಿಗೆ ಸುತ್ತಾವಸ್ಮಾರೋ ಈ ಭೂತಿ ಪಟ್ಟಾರೋ, ಅಂಧಕಾರವ ಸುತ್ತಾವಸ್ಮಾರೋ ವಿಭೂತಿ ಪಟ್ಟಾರೋ. ವಿಶ್ವ ಮಾನವದ ಬಿತ್ತಿನ ಬೀಜಾರೋ
ಲಿಂಗದ ಕಾಯವು ಬಸವನೋರಮ್ಮ ಈ ವಿಶ್ವಕ್ಕೆಲ್ಲ ಗುರುವಂತಾಳ ಯಾಕೆ ಕೇಳಮ್ಮ. ಐದರಲ್ಲಿ ಕಲ್ಕೊಂಡವರಿಗೆ ಧನ್ಯವಾದಗಳು. ಮುಂದಿನ ಅನುಭವ ಶ್ರೀ ಲಲಿತ ವಿರಕ್ತಿ ಶಿಕ್ಷಾನಂದ ಸ್ವಾಮೀಜಿ ವಿರಕ್ತಿ ಮಠ ಮನಗೂರು ಇವರಿಂದ. ಪರಮ ಸಾಕ್ಷಾತ್ಕಾರ ಜನರ ನೇಸಿದೆಯೇ ನನ್ನ ಬಾಳಿನ ದಾರಿಯು, ಜನರ ಜಾಗೃತಿಯೇ ಈ ಜೀವನ ಉಸಿರು. ಸಕಲ ಜೀವಗಳಿಗೆ ವ್ಯಸನೆ ವಹಿಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿರುವ 12ನೇ ಶತಮಾನದಲ್ಲಿ ಕನ್ನಡದಲ್ಲಿ ಉದಯಿಸಿಕೊಂಡ ಭಗವಂತ ಇಷ್ಟಲಿಂಗ ಜನಕ, ಲಿಂಗಾಯತ ಧರ್ಮಗುರು, ದೀನ ದಲಿತ ಪತಿತ ಸ್ತ್ರೀ ಕುಲೋದ್ಧಾರಕ, ಕ್ರಾಂತಿಯೋಗಿ, ಸಮಾನತೆ ಹರಿಕಾರ, ಭಕ್ತಿ ಭಂಡಾರಿ, ಪ್ರಜಾಪ್ರಭುತ್ವ ಜನಕ ಮತ್ತು ಬಸವ ತಂದೆಗಳ ದಿವ್ಯ ಚೇತನವನ್ನು ಸ್ಮರಿಸಿಕೊಂಡು ಆ ಮಹಾಬೆಳಗಿನಲ್ಲಿ ಬೆಳಕಾದಂತಹ ಜನರ ಎಲ್ಲ ಶರಣರಲ್ಲಿ ಸಂತರಲ್ಲಿ ಹುಟ್ಟಿರುವ ಬಸವ ಅಂಬೇಡ್ಕರ್ ಮೊದಲುಗೊಂಡು ಎಲ್ಲರ ಚಿಕ್ಕಲೇಖರಲ್ಲಿ ನತಮಸ್ತಕರಾಗಿ ವಿಶ್ವದ ಮನುಕುಲ ಪ್ರೇಮಿ ಎಲ್ಲ ಮಹಾತ್ಮರಲ್ಲಿ ಶರಣದ್ದು ಬಸವ ತತ್ವವನ್ನು ನಾಡಿನೆಲ್ಲೆಡೆ ತಮ್ಮ ಪ್ರವಚನದ ಮೂಲಕ ಬಿತ್ತರಿಸಿದಂತಹ ಪ್ರವಚನ ಪಿತಾಮಹ ಪರಮ ಪೂಜ್ಯ ನಮ್ಮ ಆರಾಧ್ಯ ಗುರುದೇವರಾದಂತಹ ಲಿಂಗಾನಂದ ಮಹಾಜಗದ್ಗುರುಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ ಇಂದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಸುಕ್ಷೇತ್ರ ಶರಣ ಗಣದಲ್ಲಿ ಅಂದ್ರ ಇದು ಈ ಊರ ಹೆಸರ ಗಣದಲ್ಲಿ ಅಂತ ಐತಿ. ಅದಕ್ಕ ಪ್ರಸಿದ್ಧ ಕವಿರಾಮನ ದಿವ್ಯ ಸಾನ್ನಿಧ್ಯದಲ್ಲಿ ಈ ಊರಿನ ಹೆಸರು ಇನ್ನು ಮುಂದಗಡೆ ಶರಣ ಗಣದಲ್ಲಿ ಅಂತ ಆದ್ರೆ ಬಹಳ ಒಳ್ಳೆಯದಾಗ್ತೈತಿ. ಶರಣ ಗಣದಲ್ಲಿ ಎಂಬ ಬ್ರಾಹ್ಮಣ ಶ್ರೀ ಜಗಜ್ಯೋತಿ ಬಸವೇಶ್ವರ ಅರಿವಿನ ಮನೆಯ 16ನೆಯ ಬಸವ ತತ್ವ ಸಮ್ಮೇಳನ ಪ್ರಯುಕ್ತ ವಚನ ವಿಜಯೋತ್ಸವ. ಈ ವಿಜಯೋತ್ಸವವನ್ನು ಮುಗಿಸಿಕೊಂಡು ಪಾವನ ವೇದಿಕೆಯ ಮೇಲೆ ಅನುಭವವನ್ನು ನೀಡಲು ಆಸೀನರಾದಂತಹ ಪರಮ ಪೂಜ್ಯ ಚಿತ್ತ ಕವಿರಾನಂದ ಮಹಾಸ್ವಾಮಿಗಳ ಜನ್ಮೋಪಾದಿಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ ಅದೇ ರೀತಿಯನ್ನಾಗಿ ಜಾಗಿರದಿನ್ನಿಯ ಬಸವ ನೀಲಾಂಬಿಕಾ ಯೋಗಾಶ್ರಮದ ವೀರಭದ್ರ ಸ್ವಾಮಿಗಳ ಜನ್ಮೋಪಾದಿಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ ಬಸವ ತತ್ವವನ್ನು ತಮ್ಮ ಜೀವನದ ಉಸಿರಾಗಿಸಿಕೊಂಡಂತಹ ತಿರುಪುಂಡಿಯ ಗಂಗಮ್ಮ ತಾಯಿಯವರಲ್ಲಿ, ವೀರಭದ್ರ ಪಿ ರುದ್ರಪ್ಪ ಶರಣರಲ್ಲಿ, ದಲಿತ ಹೋರಾಟ ನಾಯಕರಲ್ಲಿ, ನಮ್ಮ ತಿರುವಿಯ ಸಣ್ಣಪ್ಪಗೌಡರಲ್ಲಿ ಮತ್ತು ಎಲ್ಲ ರಾಜಕೀಯ ಮುಖಂಡರಲ್ಲಿ ಮತ್ತೆ ಎಲ್ಲ ಶರಣರಲ್ಲಿ, ಶರಣ ವೇದಿಕೆಯ ಸಮಸ್ತ ಎಲ್ಲ ಶರಣ ಬಂಧುಗಳಲ್ಲಿ, ಈ ಗ್ರಾಮದ ಬಸವ ತತ್ವನಿಷ್ಠರಾದಂತ ಅಮರ್ ನಾಡಗೌಡ ಶರಣರಲ್ಲಿ, ಈ ಅರಿವಿನ ಮನೆಯ ಶತ್ರುಗಳು ಇವರು ಶಿವರಾಜ್ ಕೋರಿ ಮತ್ತು ಮೇಘರಾಜ್ ಕೋರಿ ಇವ್ರೇನ್ ಬಹಳ ದೊಡ್ಡ ಶ್ರೀಮಂತರಲ್ಲ. ಅವ್ರು ಇರುವ ಅಷ್ಟೇ 6 ಎಕರೆ ಆಸ್ತಿ, ಅದು ಊರಿಗೆ ಹೆಚ್ಚಿದ ಆಸ್ತಿ. 6 ಎಕರೆಗೆ 2 ಎಕರೆ ಸಮಾಜಕ್ಕಾಗಿ ಬಸವ ಧರ್ಮ ಪ್ರಚಾರಕ್ಕಾಗಿ ಕೊಟ್ಟಾರ. ಅಲ್ಲಿ ಅರಿವಿನ ಮನೆಯನ್ನು ಮಾಡ್ಯಾರ. ಆ ಮಹಾಶರಣರಲ್ಲಿ, ಈ ಅರಿವಿನ ಮನೆಯ ಎಲ್ಲ ಸಮಸ್ತ ಸದಸ್ಯರಲ್ಲಿ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಬೇರೆ ಬೇರೆ ಭಾಗಗಳಿಂದ ಆಗಮಿಸಿದಂತಹ ಎಲ್ಲ ಶರಣ ಬಂಧುಗಳಲ್ಲಿ, ಮಾತೆಯರಲ್ಲಿ, ಬಹಳ ಎಲ್ಲ ಇಲ್ಕಲ್ ಸೀರಿ ಹೊರ ಮಾತಾಡ್ಕೊತಿರ್ತಂತ ಎಲ್ಲ ಮಾತೆಯರಲ್ಲಿ, ಮುದ್ದು ಮಕ್ಕಳಲ್ಲಿ ಎಲ್ಲರಲ್ಲಿಯೂ ಶರಣೋ ಶರಣಾರ್ಥಿ ಹೇಳ್ಬೇಕೆಲ್ಲರೂ ಶರಣೋ ಶರಣಾರ್ಥಿ, ಶರಣೋ ಶರಣಾರ್ಥಿ. ನಾವು ಇವತ್ತಿನ ಈ ಬೇಗನೆ ಯಾಕೆ ಮಾತಾಡಕತ್ತೀನಿ ಅಂದ್ರ ನಾಳೆ ಬೆಳಿಗ್ಗೆ ನಾನು ವಿಜಯಪುರದಲ್ಲಿ ಮತ್ತೆ ಬೇರೆ ಕಾರ್ಯಕ್ರಮ ಐತಿ, ನಾನು ಹೋಗ್ಬೇಕಾಗೈತಿ. ಅದಕ್ಕೆ ಪೂರ್ಣ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿದಂತ ನಮ್ಮ ಕವಿರಾನಂದ ಮಹಾಸ್ವಾಮೀಜಿಗಳು ನಮ್ಗೆಲ್ಲ ಕೊನೆಯದಾಗ ಆಶೀರ್ವಚನ ಮಾಡ್ತಾರೆ. ಅವರ ಆಶೀರ್ವಚನ ನಂತರ ಜಗಜ್ಯೋತಿ ಬಸವೇಶ್ವರ ಮಹಾ ನಾಟಕ ಪ್ರದರ್ಶನ ಆಗ್ತೈತಿ. ಅದನ್ನೆಲ್ಲ ಮುಗಿಸ್ಕೊಂಡು ಹೋಗುದು. ಒಂದ್ ದಿವ್ಸ ಏನಾದ್ರಿ, ಎಲ್ಲಾ ಶರಣರು ಹೊಂಟಿದ್ರು. ಇವ್ರು ಜುಟ್ಲಾ ಇಟ್ಕೊಂಡು ನಿಂತಿದ್ರು. ಬಂದ್ ಗೆಳೆಯಾಗಿ ಹೊಂಟಿದ್ರು. ಹೊಂಟ್ರು ನೋಡ್ಕೊಂಬತ್ತು ಈಗ ಹಚ್ಕೊಂಡು ಲಿಂಗ ತಗೊಂಡು ಹೊಂಟ್ರು ನೋಡ್ಕೊ.
ಅತಿ ನೋಡ್ರು ಹೊಟ್ಟಿದ್ರು ಅದ್ರಾಗ ಯಾರು ಮತ್ ಮುಂಚಿತ ಕಲ್ಯಾಣ ಅಪ್ಪ ಅಂತ ನೋಡ್ಲ ಯಾಕೋ ಹಿಂಗಾಕತಿ ನಮ್ಗ ಹಿಂಗಾಕತಿ ಅಂತಂದ್ರೇನು ಮತ್ತೆ ಮತ್ ನೀವು ಯಾರು ಅಂತೀರು ನಾವೆಲ್ಲ ಬಸವಣ್ಣನವರು ಶರಣರದವರು ನಾವು ಲಿಂಗಾಯತ ಧರ್ಮದ ಶರಣರು ಅಂತ ಹೇಳಿದ್ರು ಹಾಗಾದ್ರೆ ನಿಮ್ಮ ಗೋತ್ರನಾಮ ಯಾವ್ದು ಗೋತ್ರನಾಮ ಗಾಬರಿ ಆಗ್ಬಿಟ್ರು ಗೋತ್ರನಾಮ ಇದ್ರಾಗ ಮಾತಾಡೋ ಹುಡುಗ್ರೆ ಗೋತ್ರನಾಮ ಯಾವ್ದನ್ನ ಗಾಬರಿ ಆಗ್ಬಿಟ್ರು ಗೋತ್ರನಾಮ ಏನ್ ಹೇಳ್ಬೇಕು ಅಲ್ಲ ಕೆಲವು ರಬ್ಬಿಸಿ ಹಿಂಗ್ ಇದು ಮಾಡಕತ್ರಿ ಅವ್ರು ಮಕ್ಕಳಿಗೆ ಗೋತ್ರನಾಮ ಗೊತ್ತಿಲ್ಲ ದೊಡ್ಡ ಇವತ್ತು ಮಾಡ್ಕೊಡ್ತಾರೆ ಬಸವ ನೋಡ್ರು ಇವ್ರು ಒಂಥರ ಮುಜುಗರ ಆಯ್ತು ಎಲ್ಲಾರು ಕೂಡ ಹೆಂಗ ಬಂದ್ರು ಅಲ್ಲಿ ಅನುಭವ ಮಂಟಪಕ್ಕೆ ಬಂದೆ ಕುತ್ಕೊಂಡ್ರು ಎಲ್ಲ ಮುಖ ಸಾಮಾನ್ಯಗಿತ್ತು ಬಾಯಿತ್ತು ಬಸವಣ್ಣವ್ರು ಗಮನಿಸಿ ಯಾಕ ಏನಾಗೈತಿ ಹಿಂಗ್ಯಾಕ ಮುಖ ಸಾಮಾನ್ಯಗೈತಿ ಅಂತ ಕೇಳಿದ್ರು ಇಲ್ರಿ ಅಲ್ಲಿ ಬೇರೆ ಬರೋದು ತೆರಿಗೆ ಓದ್ಕೊಂಡು ಆ ದುಡ್ಡು ಮಂದಿ ನಿಂತಿದ್ರಲ್ಲ ಅವ್ರು ಕೇಳಿದ್ರು ನಿಮ್ ಗೋತ್ರನಾಮ ಯಾವ್ದು ಕೇಳಿದ್ರು ನಿಮ್ ಗೋತ್ರನಾಮ ಯಾವ್ದು ಕೇಳಿದ್ರು ಮತ್ ನಾವ್ ಏನ್ ಹೇಳ್ಬೇಕು ಗೊತ್ತಾಗ್ಲಿಲ್ಲ ಅದಕ್ಕೆ ನಮ್ಗೆ ಇದಾಗೈತಿ ಮುಜುಗರ ಆಗೈತಿ ಅದಕ್ಕೆ ನಾವು ತೆಲಿತರ ಮಾಡ್ಕೊಂಡು ಬಂದೆವು ಅವಾಗ ಬಸವ ತಂದೆಗಳು ಹೇಳಿದ್ರು ಗೋತ್ರನಾಮ ಮಾತು ಮೂಕದೆ ಸುಮ್ಮನೆ ಕಿತ್ತೀರಯ್ಯ ತಲೆ ಕುತ್ತಿ ನೆರವೇಕೆ ಬರೀತಿದ್ದೀರಯ್ಯ ಎಮ್ಮಯ್ಯ ಗೋತ್ರ ಮಾವಾರ ಕನ್ನಯ್ಯ ಎಮ್ಮಯ್ಯ ಗೋತ್ರ ದೋಹಾರ ಕೈಯನೆಂಬುದು ಕೂಡಲ ಸಂಗಮ ದೇವರಲ್ಲಿ ಅಂದ್ರ ನಮ್ಮ ಲಿಂಗಾಯತರು ಯಾರೇ ಕೇಳಿದ್ರಂದ್ರ ಗೋತ್ರನಾಮ ಅಂತ ಯಾರೇ ಕೇಳಿದ್ರಂದ್ರ ಗೋತ್ರನಾಮ ಅಂದ್ರ ಆ ಧರ್ಮದ ಮೂಲ ಪುರುಷರು ಆ ಧರ್ಮದ ಹಿರಿಯರು ಯಾರಪ್ಪ ಅಂತಂದ್ರ ಮಾದಾರ ಚೆನ್ನಯ್ಯನವರು ದೋವಾರ ಕಕ್ಕಯ್ಯನವರು ಆ ಸಂತತಿಯಿಂದ ಬಂದವರು ನಾವು ಮತ್ತೆ ನಾವೆಲ್ಲ ಲಿಂಗಾಯತರು ಹೆಮ್ಮೆಯಿಂದ ಹೇಳಬೇಕು ಅದಕ್ಕ ಇವತ್ತಿನ ನನ್ನ ವಿಚಾರದಲ್ಲಿ ಮಾದಾರ ದುರೇಶರರು ಒಂದು 2 ವಚನ ಮತ್ತೆ ಮಾದಾರ ಚೆನ್ನೈ ಶರಣರು ಒಂದು 2 ವಚನಗಳನ್ನು ಆಯ್ಕೆ ಮಾಡಿದ್ವಿ ಅವರು ತಮ್ಮ ವಚನಗಳಾಗಿ ಏನ್ ಹೇಳ್ತಾರೆ ಅನ್ನೋದು ನೋಡ್ಕೊಂಡು ದೇವರು ಎಲ್ಲಿ ಇರುತ್ತಾನೆ ದುರೇಶರರು ಏನ್ ಹೇಳ್ತಾರೆ ನೋಡಿ ಸತ್ಯ ಶುದ್ಧ ಕಾಯಕವ ಮಾಡಿ ತಂದು ವಂಚನೆ ಇಲ್ಲದೆ ಪ್ರಪಂಚವ ನಡೆದು ನಿತ್ಯ ಜಂಗಮಕ್ಕೆ ದಾಸೋಹ ಮಾಡುವ ಹೃದಯದೊಳಗೆ ಅಚ್ಚೊತ್ತಿದಂತಿಪ್ಪ ಕಾಮ ಧೂಮ ದುರೇಶ್ವರ ಅಂದ್ರೆ ದೇವರು ಎಲ್ಲಿ ಇರ್ತಾನ ಯಾರಲ್ಲಿ ಅಡಗಿರ್ತಾನಪ್ಪ ಅಂದ್ರ ಯಾರು ಸತ್ಯ ಶುದ್ಧವಾದ ಕಾಯಕವನ್ನು ಮಾಡ್ತಾರೋ ಸತ್ಯ ಶುದ್ಧವಾದ ಕಾಯಕ ಅಂದ್ರ ನಾನು ಕಾಯಕ ಮತ್ತು ಕೆಲಸಕ್ಕೆ ವ್ಯತ್ಯಾಸ ಐತಿ ಕೆಲಸ ಅಂತಂದ್ರ ನನ್ನ ಹೊಟ್ಟಿ ಉಪಜೀವನ ನನ್ನ ಹೆಂಡತಿ ಮಕ್ಕಳು ನನ್ನ ಸಂಸಾರ ನನ್ನ ಬಾಳಕ ಆಗಲ್ಲ ದುಡಿಯೋ ಯಾರಿರ್ತಲ್ಲ ಅದಕ್ಕೆ ಕೆಲಸ ಆಗ್ತದೆ ಯಾರು ಇಡೀ ಸಮಾಜದ ಗಳಿಕೆಗಾಗಿ ದುಡಿತಾರಲ್ಲ ಅದಕ್ಕೆ ಕಾಯಕ ಆಗ್ತದೆ ಕಾಯಕ ಮತ್ತು ಕೆಲಸ ಅಂದ್ರೆ ಕಾಯಕ ಹೆಂಗ್ ಸಮಾಜ ಗಳಿಸ್ತೀವಿ ನಾವು ಚಪ್ಪಲ್ ಹೊಡ್ಯಾಕ್ತೀನಿ ನಾವು ಊರಾಗ ಕಸ ಹೊಡಿತೀನಿ ಅಂದ್ರೆ ಎಲ್ಲ ಹೆಂಗ್ ಒಳ್ಳೇದಾಕೈತಪ್ಪ ಅಂತಂದ್ರ ಅದರಿಂದ ಏನ್ ಆದಾಯ ಬರ್ತೈತಲ್ಲ ಅದರಿಂದ ಬಂದಂತ ಆದಾಯದೊಳಗೆ ಇಡೀ ಸಮಾಜಕ್ಕೆಲ್ಲ ಯಾರಿಗೆ ಕಷ್ಟ ಐತಿ ತೊಂದರೆ ಐತಿ ದುಃಖ ಐತಿ ಅವ್ರಿಗೆಲ್ಲದನ್ನ ಹಂಚಿ ಅದರೊಳಗೆ ಉಳಿದಂತ ಅನುಕೂಲವಾದನ್ನ ಸ್ವೀಕಾರ ಮಾಡೋದಕ್ಕೆ ಕಾಯಕ ಆಗ್ತದೆ ಕೆಲಸ ಅಂತಂದ್ರೆ ದೂರ ಗಟ್ಟಿ ಆಡೋದು ಕೆಲಸ ಆಮೇಲೆ ಕುಟುಂಬಗಳು ಕೆಲಸ ಇವೆಲ್ಲ ಕೆಲಸಗಳು ಬರ್ತಾವ ಕಾಯಕ ಅಂತಂದ್ರೆ ಸತ್ಯವಾಗಿರಬೇಕು ಶುದ್ಧವಾಗಿರಬೇಕು ಅದರಿಂದ ಯಾರಿಗೂ ಹಿಂಸೆ ಆಗಬಾರ್ದು ನೋವು ಆಗಬಾರ್ದು ತೊಂದರೆ ಆಗಬಾರ್ದು ಮತ್ತೆ ಅದರಿಂದ ಬಂದಂತ ಆದಾಯ ನನಗಲ್ಲ ಅದರಲ್ಲಿ ಸ್ವಲ್ಪ ಎಲ್ಲರಿಗೆ ಹಂಚಿ ಉಳಿದ ಸ್ವಲ್ಪ ಭಾಗವನ್ನು ಮಾತ್ರ ನಾನು ಅದನ್ನ ಪ್ರಸಾದವಾಗಿ ಬಸವ ಪ್ರಸಾದವಾಗಿ ಸ್ವೀಕರಿಸುವುದಕ್ಕೆ ಕಾಯಕ ಆಗ್ತದೆ ಹಿಂಗೆ ಯಾರು ಸತ್ಯ ಶುದ್ಧವಾದ ಕಾಯಕವನ್ನು ಮಾಡಿ ನಿತ್ಯ ಜಂಗಮಕ್ಕೆ ತಂದ್ರ ಜಂಗಮ ತಂದ್ರ ಹಿಂಗ್ ಕಾಲಿ ಉಟ್ಕೊಂಡವ್ರ ಜಂಗಮ ಅಲ್ಲ ಹಿಂಗ್ ಬಿಳಿ ಹಾಕೊಂಡವ್ರ ಜಂಗಮ ಅಲ್ಲ ಯಾರು ತತ್ವವನ್ನು ತಿಳಿದಿರ್ತಾರ ಹಿಂಗ್ ಯಾರ ತತ್ವವನ್ನು ತಿಳಿದು ಪರಮಾತ್ಮ ಸ್ವರೂಪರಾಗಿ ಜಗತ್ತಿನಲ್ಲಿ ಸೇರಿಸಿರ್ತಾರ ಅವ್ರಿಗೆ ಜಂಗಮ ಅಂತಾರ ಜಂಗಮ ಅನ್ನೋದು ಯಾವುದೇ ಜಾತಿಗೆ ಸಂಬಂಧಪಟ್ಟಂತ ವಿಷಯ ಅಲ್ಲ ಜಂಗಮ ಅಂದ್ರ ಈ ಸಮಾಜ ಜಂಗಮ ಅಂದ್ರ ಜ್ಞಾನವುಳ್ಳವ ಜಂಗಮ ಅಂದ್ರ ನಡೆ ನುಡಿ ಒಂದಾಗಿರವ ಜಂಗಮ ಅಂದ್ರ ಜಗತ್ತನ್ನೇ ಪ್ರೇಮ ಮಾಡುವಂತವಾಗ ಜಂಗಮ ಅಂತಾರ ಅಂತ ನಿತ್ಯ ಜಂಗಮಕ್ಕೆ ದಾಸೋಹವನ್ನು ಮಾಡಬೇಕು ಯಾರು ಹಿಂಗ ಪ್ರಪಂಚ ಒಳದು ಅಂದ್ರೆ ನನಗೆ ಬೇಕು ನನ್ನ ಸಂಸಾರಕ್ಕೆ ಬೇಕು ಅಂತ ಭಾವನೆ ಇಲ್ಲಾದ್ರೆ ಯಾರ ದಾಸೋಹವನ್ನು ಮಾಡ್ತಾರಲ್ಲ ಈಗ ನೋಡ್ರಿ ಈಗ ಅದನ್ನ ಹೇಳಿದ್ದೆ ನಾನು ಇದು 2 ಎಕರೆ ಅಂದ್ರ ಇದು ಹಳ್ಳಿ ಒಳಗೆ ಐತಂದ್ರೆ ಇದು 1 ಕೋಟಿ ರೂಪಾಯಿ 1 ಎಕರೆ ಇರ್ಬೇಕು ನಮ್ಗ 2 ಎಕರೆ ಇವ್ರು ಬಹಳ ದೊಡ್ಡ ಆಸ್ತಿ ಏನಲ್ಲ ಕೋರಿಯವರು ಆದ್ರೆ 2 ಎಕರೆ ಸಮಾಜಕ್ಕಾಗಿ ಕೊಟ್ಟಾರ ಅಂದ್ರೆ ಇದು ಯಾವ ಕಾಲಕ್ಕೂ ಹಾಳು ಬರೋದಿಲ್ಲ ಅವ್ರ ಮಕ್ಕಳಿಗೆ ಬರೋದಿಲ್ಲ ಅವ್ರ ಮೊಮ್ಮಕ್ಕಳಿಗೆ ಬರೋದಿಲ್ಲ ಇದು ಸಮಾಜಕ್ಕೆ ಒಂದು ಮೀಸಲಾಗಿರುತ್ತೆ ಇಲ್ಲಿ ಕಲ್ಯಾಣ ತಪ್ಪು ಮಾಡ್ಬೇಕು ಮಾಡ್ಯಾರ ಇನ್ನ ಎಷ್ಟು ಬಂದವರಿಗೆಲ್ಲ ಇಳ್ಕೊಳಕ್ ವ್ಯವಸ್ಥೆ ಮಾಡ್ಬೇಕು ಮಾಡ್ಯಾರ ಹಿಂಗ
ಬೆಂಗಳೂರದಾಗ ಕಾರ್ ನಡೆಸಿ ಇಲ್ಲೆಲ್ಲ ಸಮಾಜ ಸೇವೆ ಮಾಡಿ ತಮ್ಮ ಹೊಲ ದುಡ್ದು ಮಾಡಿ ಏನ್ ಬರಲ್ಲ. ಮತ್ತ ಆಮೇಲೆ ಈ ಊರನ್ನೆಲ್ಲ ಹಿರಿಯರು ಮತ್ತೆ ಹೊರಗಿನ ಎಲ್ಲ ದಾಖಲೆಗಳು ಎಲ್ಲ ತಂದು ಇಲ್ಲೇ ಹಾಕಿ ಇದನ್ನ ಹೋಗುದು ಇದು ಎಲ್ಲ ಯಾರ ಆಸ್ತಿಪ್ಪ ಅಂದ್ರೆ ಇದು ಗಣದಲ್ಲಿ ಗ್ರಾಮದ ಆಸ್ತಿ. ಈ 2 ಎಕರೆ ಏನೈತೆ ಇದು ಗಣದಲ್ಲಿ ಗ್ರಾಮದ ಆಸ್ತಿ, ಬಸವ ತತ್ವದ ಆಸ್ತಿ. ಇಂತಹ ದಾನವನ್ನು ಯಾರು ಮಾಡ್ತಾರ ಅವರು ಹೃದಯದಲ್ಲಿಯೇ ದೇವರಿರ್ತಾರ. ಅವ್ರು ಹೃದಯದಲ್ಲಿ ದೇವರಿರ್ತಾರಂದ್ರೆ ಅವರೇ ದೇವರ ಸ್ವರೂಪರಾಗಿರ್ತಾರ ಅಂತ ನಮ್ಗೆ ಮಹಾರಾಜ ದೇವೇಶ್ವರರು ನಮ್ಗೆ ಹೇಳ್ತಾರೆ. ದೇವರನ್ನು ಒಳಕೊಂಡಂತ ಶರಣರು ದೇವರನ್ನು ತಾನು ಒಳಕೊಂಡಂತ ಶರಣರು ಅವರ ಮನೆಗಳು ಹೆಂಗಿರ್ತೈತಿಪ್ಪ ಅಂದ್ರೆ ಸುಳ್ಳು ಅನಿಲಂಗೆ ಮೈಯೆಲ್ಲ ಕೈ ಅಂದ್ರೆ ಗಾಳಿ ಬೀಸೈತಲ್ರಿ, ಗಾಳಿ ಕೈ ಯಾವಪ್ಪ ಅಂತಂದ್ರೆ ಮೈ ತುಂಬ ಕೈ ಇರ್ತೈತೆ. ಅದ್ ಯಾಕಡೆ ಹೋಗ್ತೈತೆ ಎಲ್ಲ ಯಾಕಡೆ ಹಿಂಗ್ ಕೈ ಮಾಡ್ಕೊತೇವೆ ಅಂದ್ರೆ ಮುಂದಕ್ಕೆ ಸಾಕ್ತಿರ್ತೈತೆ. ಸುಳ್ಳುವ ಅನಿಲಂಗೆ ಮೈಯೆಲ್ಲ ಕೈ, ಸುಡುವ ಅನಲಂಗೆ ಮೈಯೆಲ್ಲ ಗಾಳಿ ಅಂದ್ರೆ ಬೆಂಕಿಗೆ ಏನೈತಿಲ್ಲ ಆದ್ರೆ ಮೈ ತುಂಬ ಗಾಳಿ. ಏನಿ ಅದ್ ಗಾಳಿ ಮ್ಯಾಕೈತಿ ಕೆಳಗೈತೆಲ್ಲ ಕೊಂಡ ಏನ್ ಅದಕ್ಕೆ ಏನ್ಸಿದ್ರೆ ತಾಪ್ಕೊಳ್ಳಿ ಮುಂದೆ ಬಿಡ್ತಿದ್ರು ಗಾಯ ತಗೊಂಡಿದ್ರು. ಹರಿಯುವ ನೀರಿಂಗೆ ತನ್ನ ಮೈಯೆಲ್ಲ ಅಡಿ, ನೀರು ಹೊಟ್ಟೆಪ್ಪ ಅಂತಂದ್ರೆ ಅದು ಹೊರಕೈತೆಲ್ಲ ಖಾಲಿ ಆಗ್ಬೇಕ ಅಂದ್ರೆ ಅದ್ರ ಮೈಯೆಲ್ಲ ಖಾಲಿ ಆಗಿತ್ತು. ಹೆಂಗ ದಬ ಹೋಗ್ತಿತ್ತು, ಮೈಯೆಲ್ಲ ಖಾಲಿ ಆಗಿತ್ತು. ಅರಿಯದೆ ಮರೆಯದೆ ಮುಟ್ಟಿ ಹಂಗೆ ಇಲ್ಲ ಎಂಬ ಸೂತಕಕ್ಕೆ ಮುನ್ನವೇ ಇಲ್ಲ ಕಾಮ ಧೂಮ ದೂರೇಶ್ವರ. ಅಂದ್ರೆ ಹೆಂಗ ನೀರಿಗೆ ಮೈಯೆಲ್ಲ ಕಾಲಾಗಿರ್ತೈತಿ, ಹೆಂಗ ಬೆಂಕಿಗೆ ತನ್ನ ಮೈಯೆಲ್ಲ ಬಾಯಿ ಆಗಿರ್ತೈತಿ, ಹೆಂಗ ಗಾಳಿಗೆ ತನ್ನ ಮೈಯೆಲ್ಲ ಕೈ ಆಗಿರ್ತೈತಿ. ಅದಕ್ಕೆ ನಮ್ಮ ಶರಣರು ಹೆಂಗಿರ್ತಾರಪ್ಪ ಅಂದ್ರ ಅವರು ನಡೆ ನುಡಿ ಒಂದೇ ಆಗಿರ್ತಾರೆ. ಅಂದ್ರೆ ಒಳಗೊಂದು ಹೊರಗೊಂದು ಇರುವುದಿಲ್ಲ. ಅವರು ಸತ್ಯವಾಗಿ ಶುದ್ಧವಾಗಿ ಬದುಕುವಂತ ಮಹಾನ್ ವ್ಯಕ್ತಿಗಳಾಗಿರ್ತಾರೆ. ಇಲ್ಲಿ 2 ಶಬ್ದಗಳು ಬರ್ತಾವ, ಅರಿಯದೆ ಮರೆಯದೆ ಮುಟ್ಟಿ ಹಂಗೆ ಅಂತ ಅಂತಾರೆ. ಅರಿಯದೆ ಅಂದ್ರೆ ವಾರದಂದರಿಯೇ ಅಂದ್ರೆ ಯಾವುದೇ ಹಿಂಗ ಬಂಧನಗಳನ್ನು ಮಾಡ್ಕೊಳ್ಳೋದು. ಇವತ್ತು ಚಲೋ ಐತು, ಇವತ್ತು ಕೆಟ್ಟ ಐತು, ಇವತ್ತು ಹಂಗೈತು, ಹಂಗ ವಾರದಂದರಿಯೇ ದಿನದಂದರಿಯೇ ಹಗಲೆಂದರಿಯೇ ಇರುವೆಂದರಿಯೇ ಪುಣ್ಯವೆಂದರಿಯೇ ಪಾಪವೆಂದರಿಯೇ ಸ್ವರ್ಗವೆಂದರಿಯೇ ನರಕವೆಂದರಿಯೇ ಏನೆಂದರಿಯೇನಯ್ಯ ನಿಮ್ಮ ಪೂಜಿಸಿ ಎನ್ನುವ ಮರದ ಕೂಡಲ ಸಂಗಮ ದೇವ. ಅಂದ್ರೆ ಶುದ್ಧವಾಗಿ ನಿಮ್ ಪೂಜೆ ಮಾಡ್ಕೊಂಡು ಆನಂದವಾಗಿ ಯಾರು ಇರ್ತಾರ ಅವರು ಅಂದ್ರ ಅರಿಯದೆ ಅನ್ನೋಂತ ಶಬ್ದದ ಅರ್ಥ. ಅಂದ್ರೆ ಯಾವ್ದನ್ನ ಹೆಚ್ಚು ಗೋಧಗಳನ್ನು ಅವ್ರ ತಲೆ ಒಳಗೆ ಹಾಕೋದಿಲ್ಲ ಅಂತ. ಮರೆಯದೆ ಮುಟ್ಟಿ ಹಂಗೆ ಅಂದ್ರೆ ಸಂಸಾರವೆಂಬುದೊಂದು ಗಾಳಿಯ ಸೊಗರು, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ, ಇದೇ ನೆಚ್ಚಿ ಕೆಡಬೇಡ ಸಂಸಾರದ ಮರೆಯದೆ ಪೂಜಿಸುವ ಕೂಡಲ ಸಂಗಮ ದೇವ. ಅಂದ್ರೆ ಮರೆಯದೆ ಪೂಜಿಸುವ ಇಷ್ಟೆಯಿಂದ ಲಿಂಗ ಪೂಜೆ ಮಾಡ್ಕೊಂಡು ಹೋಗ್ಬೇಕು. ಹಿಂಗ ಯಾರು ಮೂಢಾಚಾರ ಮೂಢನಂಬಿಕೆಗಳನ್ನ ನಂಬಂಗಿಲ್ಲ ಮತ್ತೆ ನಿಷ್ಠೆಯಿಂದ ದೇವರನ್ನು ನಂಬ್ಕೊಂಡು ಹೋಗ್ತಾರ ಅವರು ಆ ದಾರಿಯಲ್ಲಿ ಶರಣರು ಬದುಕ್ತಿರ್ತಾರ. ಇದು ಶರಣರ ಜೀವನ ಇರುವ ಆಗಿರ್ತೈತಿ. ಶರಣರು ಮಾತಾಡೋದ್ರಿಂದ ನನ್ನ ವಿಚಾರಗಳನ್ನು ಸ್ವಲ್ಪ ಕಮ್ಮಿ ಮಾಡ್ತೀನಿ. ಜಗತ್ತಿನಲ್ಲಿ 5 ಸೂತಕಗಳು ಸೂತಕಗಳ ಹೋದ್ರೆ 5 ಸೂತಕಗಳು 5 ಸೂತಕಗಳು ಯಾವಪ್ಪ ಆಗ್ತಪ್ಪ ಅಂದ್ರೆ ಜನನ ಸೂತಕ. ನಮ್ಗೆಲ್ಲ ಈಗ ಚೇತನ್ ಕುಮಾರ್ ಹೇಳಿಲ್ಲ, ಈ ಜಾತಿ ಅನ್ನೋದಿಲ್ಲ ಅದೇ ಜನನ ಸೂತಕ. ನಾವು ಹುಟ್ಟಿದೆವು, ಯಾರಿಂದ ಹುಟ್ಟಿದೆವು? ಇವ್ರಿಂದ ಹುಟ್ಟಿದೆವ ಇಂಥ ಜಾತಿ, ಇವ್ರಿಂದ ಹುಟ್ಟಿದೆವ ಇಂಥ ಜಾತಿ ಫಿಕ್ಸ್. ಇದಕ್ಕೆ ಜನನ ಸೂತಕ ಅಂತಾರೆ. ಜನನ ಸೂತಕ ಆದ್ಮೇಲೆ ನಂತರ ಬರುವುದೇ 2ನೇ ಸೂತಕ ಅಂದ್ರೆ ಕುಲ ಸೂತಕ. ಇಂಥ ಹುಟ್ಟಿದ ಇಂಥ ಜಾತಿಯವರು ಇಂಥ ಕುಂದವ ಅಂದ್ರೆ ಜನನ ಸೂತಕ ಕುಲ ಸೂತಕ. ಅದ್ರ ನಂತರ ಬರುವುದು ರಜಸೂತಕ. ಅಂದ್ರೆ ರಜಸೂತಕ ಅಂದ್ರೆ 14-16 ವರ್ಷ ಆದ್ಮೇಲೆ ಹೆಣ್ಮಕ್ಳಿಗೆಲ್ಲ ಪ್ರೌಢ್ಯ ಬರ್ತೈತಿ. ಆ ಪ್ರೌಢ್ಯ ಬರುವಾಗ ಅದು ಬರುವಂತ ಸಂತಾನಕ್ಕ ಅವ್ರು ಯೋಗ್ಯ ಆಡುವಂದ್ರೆ ಮಾಸಿಕ ಧರ್ಮ ಬರ್ತೈತಿ. ಅದಕ್ಕೆ ರಜಸೂತಕ ಅಂದ್ರೆ ಜನನ ಸೂತಕ, ಕುಲಸೂತಕ, ರಜಸೂತಕ. ಆಮೇಲೆ ನಂತರ ಬರೋದು ಯಾವಪ್ಪ ಅಂದ್ರೆ ಉಚ್ಚಿಷ್ಟ ಸೂತಕ. ಎಂದ್ರ ಮುಂದಿರ ಅಂದ್ರೆ ಹೆಂಗಾಯ್ತು ಅವ್ರು ಮುಟ್ಟ್ಯಾರ ಇವ್ರು ಮುಟ್ಟ್ಯಾರ, ಅದು ಅವ್ರ ಮನೆ ಇವ್ರ ಮನೆ ಅಂದ್ರೆ ಎಂಜಲ ಸೂತಕ. ಆಮೇಲೆ ಕೊನೆಯದಾಗಿರುವುದು ಯಾವ್ದಪ್ಪ ಅಂದ್ರೆ
ಪ್ರೇತ ಸೂತಕ. ಪ್ರೇತ ಸೂತಕ ಅಂದ್ರೆ ಸಾವಿನ ಸೂತಕ, ಸಾವಿನ ಭಯ. ಮತ್ತ ಸತ್ತಾರ ಕೆಟ್ಟಾರ ಮುಟ್ಟಬೇಡ್ರಿ, ನಮ್ 13 ದಿವಸ ನಮ್ಗೊಂದು ದೋಷ ಐತಿ, 40 ದಿವಸ ದೋಷ ಐತಿ, 3 ತಿಂಗಳು ಮನೆ ಮೂರು ದುಡಿಬೇಕು, ಹಿಂಗೇನೇನು ಹೇಳ್ತಾರ. ಇದಕ್ಕೆ ಏನಂತಾರ? ಪ್ರೇತ ಸೂತಕ ಅಂತ. ಈ 5 ಸೂತಕಗಳೇನಲ್ಲ ಜಗತ್ತಿನಲ್ಲಿ ಎಲ್ಲಾರಿಗೂ ಅಳವಡ್ತಾವ. ಜಗತ್ತಿನಲ್ಲಿ ಎಲ್ಲಾರಿಗೂ ಅಳವಡ್ತಾವು. ಜಗತ್ತಿನಲ್ಲಿ ಕೇವಲ ಒಂದು ಧರ್ಮದವರಿಗೆ ಮಾತ್ರ ಅಳವಡುದಿಲ್ಲ. ಅವ್ರು ಯಾರಪ್ಪ ಅಂತಂದ್ರ ಲಿಂಗಾಯತರಿಗೆ ಮಾತ್ರ ಈ ಪಂಚಮಹಾಸೂತಕಗಳು ಅಳವಡುದಿಲ್ಲ. ಯಾಕೆ ಅಳವಡುದಿಲ್ಲಪ್ಪ ಅಂತಂದ್ರ ಅವರು ಆ ದೇವರನ್ನ ಭಿನ್ನವಾಗಿ ತಿಳಿದಿಲ್ಲ, ದೇವರನ್ನ ಕೊಳ್ಳಾಗೇ ಕರ್ಕೊಂಡು ಬಿಟ್ಟಿರ್ತಾರೆ. ನಮ್ಮ ದೇವರು ಯಾವತ್ತ ಅಂದ್ರೆ ನಮ್ಮ ಲಿಂಗಯ್ಯ ನಮ್ ಕೊಳ್ಳಾಗ ಇರೋದ್ರಿಂದ ನಮ್ಗೆ ಯಾವುದೇ ಪಂಚಮಹಾಸೂತಕಗಳು ನಮ್ಗೆ ಇರುವುದಿಲ್ಲ. ಅದಕ್ಕೆ ನಾವು ಕೊಳ್ಳಾಗ ಲಿಂಗ ಕಟ್ಕೊಂಡೇವು. ಈ ಕುಲಸೂತಕ, ಜನನ ಸೂತಕ, ಜಾತಿ ಸೂತಕ, ಪ್ರೇತ ಸೂತಕ, ಉಚ್ಚಿಷ್ಟ ಸೂತಕ, ರಜ ಸೂತಕ, ಈ ಯಾವುದೇ ಸೂತಕಗಳನ್ನ ಆಚರಣೆ ಮಾಡಿದಾಗ ಶುದ್ಧರಾಗಿ ನಾವು ಬೆಳಕಬೇಕು. ಸೂತಕಗಳನ್ನ ತೆಗೆದುಕೊಂಡವ್ರು ಹೆಂಗಿರ್ತಾರಪ್ಪ? ಈ ಸೂತಕಗಳು ಕಳ್ಕೊಂಡವ್ರು ಹೆಂಗಿರ್ತಾರಪ್ಪ ಅಂದ್ರ ಗುರು ಎಂಬ ಸೂತಕ ಅರಿವಿನಿಂದ ಹರಿಯಬೇಕು. ಗುರು ಎಂಬ ಸೂತಕವನ್ನು ಹೆಂಗ ಕಳಿಬೇಕಂದ್ರ ಅರಿವಿನಿಂದ ಹರಿಬೇಕು. ಅಂದ್ರೆ ಈಗ ಎಲ್ಲಾರು ಏನಾಗ್ತೈತಿ, ಈಗ ಟಿವಿಯಾಗ ಬರ್ತಾರೆ, ಟಿವಿಯಾಗ ಭವಿಷ್ಯ ಬರ್ತಾರ, ಆ ಗುರುಜಿ ಈ ಗುರುಜಿ. ಅಲ್ಲಿ ಊರಾಗ ಏನಾರ ವಿಷ ಹಾಕೊಂಡ್ ಬರ್ತಾರ, ಅವ್ರಿಗೆ ಗುರುಜಿ ಹಾಕ್ತಾರ. ಏನು ವಾಸ್ತು ಹೇಳೋರು ಬರ್ತಾರ, ಅವ್ರಿಗೆ ಗುರುಜಿ ಹಾಕ್ತಾರ. ಏನಾರ ಭವಿಷ್ಯ ಹೇಳೋರು ಬರ್ತಾರ, ಅವ್ರಿಗೆ ಗುರುಜಿ. ಅಂದ್ರೆ ಯಾರ ಗುರುಗಳು ಅಂದ್ರೆ ಯಾರಪ್ಪ ಅಂದ್ರ ಅರಿವಿನಿಂದ ಬದುಕವ, ಅರಿವಿನಿಂದ ಕೂಡುವುದು ಮಾತ್ರ ಗುರು ಅನ್ನಬೇಕು. ಅರಿವು ಅಂದ್ರ ಬೆಳಕು. ಎಲ್ಲಿ ಬೆಳಕು ಹೊಕ್ಕೈತಿರ ಅಲ್ಲಿ ಕತ್ತಲೆ ಇರಕ್ ಸಾಧ್ಯ ಐತನು. ಹಂಗ ಯಾರಿಗೆ ಗುರು ಅನ್ನಬೇಕಂದ್ರ ಯಾರು ಬಂದ್ರಂದ್ರ ಅಲ್ಲಿ ಅಂಧಕಾರ ಅಂದ್ರ ಮೂಢ ನಂಬಿಕೆಗಳು, ಮೂಢ ಆಚರಣೆಗಳು ದೂರ ಆಗ್ಬೇಕು. ಮೂಢ ನಂಬಿಕೆಗಳು, ಮೂಢ ಆಚರಣೆಗಳು ದೂರ ಹಾಕಿದ್ರೆ ಅಂತವರಿಗೆ ಗುರು ಹೋಗ್ತಾರ. ಅಂದ್ರ ಯಾರು ಈ ಸೂತಕಗಳನ್ನ ಕಳೆದುಕೊಂಡಿರ್ತಾರಲ್ಲ ಅವರು ಅರಿವಿನ ಸ್ವರೂಪರಾದ ಗುರುಗಳು ಆಗಿರ್ತಾರೆ. ಬಸವಾದಿ ಶರಣರ ಕುರಿತು ಮಾದಾರ ದೇವೇಶ್ವರರು ಒಂದು ಮಾತಾಡ್ತಾರೆ. ಎನ್ನ ತನವ ನಿರ್ಮಲ ಮಾಡಿದನಯ್ಯ ಬಸವಣ್ಣನು, ಎನ್ನ ಮನವ ನಿರ್ಮಲ ಮಾಡಿದನಯ್ಯ ಚೆನ್ನ ಬಸವಣ್ಣನು, ಎನ್ನ ಪ್ರಾಣವ ನಿರ್ಮಲ ಮಾಡಿದನಯ್ಯ ಪ್ರಭುದೇವರು. ಇಂತೆನ್ನ ತನವ ಮನ ಪ್ರಾಣವ ನಿರ್ಮಲ ಮಾಡಿ ತನ್ನೆಯನ್ನು ಹಿಂದೆತ್ತ ಕೊಂಡ ಕಾರಣ ತಾಮದೋಣ ದೇವೇಶ್ವರ ಎಂಬ ಶರಣರ ಪಾದಕ್ಕೆ ನಮೋ ನಮೋ ಎಂದರು. ಅವಾಗ ಕಲ್ಯಾಣದಾಗ ಇದೇ ಹಿಂದೆ ಪರಿಸ್ಥಿತಿ 12ನೇ ಶತಮಾನದಾಗ ಹೆಂಗಿತ್ತಂದ್ರ ಈ ಕುಲಸೂತ ಎಲ್ಲ ಸೂತ್ರಗಳಿರ್ತಾರೆ. ಕುಲ, ಜಾತಿ, ಭ್ರಮ, ಈ ಷಡ್ ಭ್ರಮ ಹೇಳ್ತಾರೆ. ಈ ಭ್ರಮಗಳು ಬಹಳ ಇತ್ತು. ಅದನ್ನ ಎಲ್ಲಾ ಬಿಟ್ಟು ಈ ಬಸವಣ್ಣನವರು ಆಮೇಲೆ ಎಲ್ಲ ಶರಣರಿಗೆ ಎಲ್ಲಾರು ಅಪ್ಕೊಂಡ್ರು. ಅದಕ್ಕೆ ಎಲ್ಲಾರು ಅಪ್ಕೊಂಡಂತ ಮಹಾಶರಣರ ಪಾದಕ್ಕೆ ನಾನು ನಮೋ ನಮೋ ಅಂತೀವಿ. ಈ ಕುಲಭ್ರಮೆಗಳು ಸತ್ಯ ಐತೆ, ಸುಳ್ಳು ಐತೆ. ಶಾಂತ್ಯ ಸ್ವಪಚ. ಸ್ವಪಚ ಅಂತಂದ್ರೆ ಕೀಳು ಜಾತಿಯವ ಅಂದ್ರೆ ಮಾಂಸಾಹಾರಿ. ಅಗಸ್ತ್ಯ ಕಬ್ಬಿಣ, ಅಗಸ್ತ್ಯ ಮಹರ್ಷಿಯತ್ ಬಂದ್ರು, ಶಾಂತ್ಯ ಋಷಿಗಳ ಹೊತ್ತು ಬಂದ್ರು, ದುರ್ವಾಸ ಋಷಿಗಳ ಹೊತ್ತು ಬಂದು ಆಗಿ ಹೋಗ್ಯಾರ. ಅವ್ರು ಮಚ್ಚಿಗ ಅಂದ್ರೆ ಏನಂತಾರ ಮತ್ಗಾರ. ಅಲ್ಲಿ ಬದೀಚಿ ಕಿಲಿಗ ಅಂದ್ರೆ ಅದು ಏನಂತ ಕಿಲಿಗ ಅಂದ್ರೆ ಅದೊಂದು ಕಳ ಸಮುದಾಯ, ದೇವರ ಸಮುದಾಯ. ಕಶ್ಯಪ ಕಮ್ಮವರ ಅಂದ್ರೆ ಕಂಬಾರತ್ತಲ್ಲ, ಕಶ್ಯಪ ಮಹರ್ಷಿ ಕಂಬಾರ. ರೋಮಜ ಕಂಚುದಾರ ಅಂದ್ರೆ ಕಂಚಾರ ಕೊಡ್ತಾರಲ್ಲ. ಕೌಂಡಿಲ್ಯ ನಾವಿಗ, ಕೌಂಡಿಲ್ಯ ಮಹರ್ಷಿಯತ್ತಾದರೂ ಅವ್ರು ಶುದ್ಧವಾದಂತ ನಾವಿಗೆ. ಈ ಅಂದ್ರೆ ಕಟಿಂಗ್ ಮಾಡುವಂತ ಅಂದ್ರೆ ಕಷ್ಟ ಮಾಡುವಂತ ಕಟಿಂಗ್ ಮಾಡುವಂತ ಕೆಲಸ ಮಾಡ್ತಿದ್ರು ಇವರು. ಈ ಎಲ್ಲ ಮಹಾಶರಣರು ಮತ್ತೆ ಕುಲ ಎಂಬುದುಂಟೆ ಹೊರಲೈತಿ. ಅಂದ್ರೆ ಇವ್ರು ಯಾಕಂದ್ರ ಇವ್ರು 7 ಮಂದಿ ಹೆಸರು ಹೇಳಾಕತ್ತಾರ ಅಂದ್ರ ಇವರು ಗೋತ್ರ ಪುರುಷರು. ನಮ್ಗೆ ಎಲ್ಲ ಏನು ಸುತ್ತಲ ದೇಶ ಆಗಲ್ಲ. ಇವ್ರು ನಿಮ್ ಗೋತ್ರ ಯಾವ್ದ ಸಾಂಖ್ಯ ಗೋತ್ರ, ಕೌಂಡಿಲ್ಯ ಗೋತ್ರ, ಅಗಸ್ತ್ಯ ಗೋತ್ರ ಹಿಂಗೆಲ್ಲ ಹೇಳ್ತಾರ. ಈ ಗೋತ್ರ ಪುರುಷರು ಯಾರಿದ್ರಪ್ಪ ಅಂದ್ರ ಹಿಂಗ ಒಂದೊಂದು ಕಾಯಕವನ್ನು ಮಾಡೋರಿದ್ರು. ಈ ಎಲ್ಲ ಸತ್ತ ಮತ್ತೆ ಕುಲ ಎಂಬುದು ಹೊರಲೇತಕ್ಕೆ ಇಂತಿ ಸತ್ತ ಋಷಿಗಳೆಲ್ಲರೂ ಸತ್ಯದಿಂದ ಮುಕ್ತರಾದರು. ಈ ಎಲ್ಲ ಋಷಿ ಮುನಿಗಳು ಹೆಂಗ ಮುಕ್ತರಾದರು, ಹೆಂಗ ದೇವರಾದ್ರಪ್ಪ ಅಂದ್ರ ಸತ್ಯದಿಂದ ದೇವರಾದರು, ಸತ್ಯದಿಂದ ಮುಕ್ತರಾದರು. ಸತ್ಯ ಅಂದ್ರ ದೇವರು, ಸತ್ಯ ಅಂದ್ರ ಶಾಶ್ವತವಾದದ್ದು. ಸತ್ಯ ಅಂದ್ರೆ ಯಾವ್ದಪ್ಪ ಅಂದ್ರ ದೇವರೇ ಸತ್ಯ. ದೇವರದು ಸತ್ಯ. ದೇವರು ಎಷ್ಟೈತಿ?
ದೇವರ ಅನ್ನೋದು ಎಷ್ಟೈತಂದ್ರ ದೇವರ ಅನ್ನೋದು ಜಗತ್ತಾಗ ಒಂದೇ ಐತಿ. ಆ ಒಂದೇ ಐತಿ ಅನ್ನೋದು ತಿಳಿದು ಅರ್ಥ ಮಾಡ್ಕೊಂಡು ಇವ್ರೆಲ್ಲ ಮಹಾನ್ ವ್ಯಕ್ತಿಗಳು ಆಗ್ಯಾರ. ನೀವೇನ ಗೋತ್ರ ಪುರುಷರು ನಮ್ ಗೋತ್ರ ಪುರುಷರು ಕೇಳ್ತಿಲ್ಲ. ನೀವು ಆ ಸತ್ಯದ ವಾದ ಆಗಿಲ್ಲ, ಅಸತ್ಯದ ಮಾರ್ಗವನ್ನು ಹೇಳುವಿರಿ. ಅದಕ್ಕೆ ಅಸತ್ಯದಲ್ಲಿ ಸತ್ಯದಿಂದ ಮುಕ್ತರಾಗುವರು ಎಂಬುದನ್ನು ಅರಿಯದೆ ಅಸತ್ಯದಲ್ಲಿ ನಡೆದ ವಿಪ್ರವು ನಾವು ಜನರೆಂದು ಹೊತ್ತು ಹೋಗರ ಮಾತೇತಕ್ಕೆ ಕೈನುಳಿ ತತ್ತಿ ಅಡಿಗೂಟಕ್ಕೆ ಅಡಿಯಾಗಬೇಡ ಅಡಿ ನಿಜಾತ್ಮ ರಾಮ ರಾಮನ. ಅಂದ್ರೆ ದೇವರ ಅನ್ನೋದು ಒಂದೇ ಐತಿ, ದೇವರ ಅನ್ನೋದು ಒಂದೇ ಐತಿ. ಅದ್ರ ಅರ್ಥ ಮಾಡ್ಕೊಳ್ಳೋದ್ರೆ ಮತ್ತೆ ಈ ದೇವರ, ಕಟ್ಟಿ ದೇವರ, ಪ್ಲಾಸ್ಟಿಕ್ ದೇವರ, ಏ ದೇವರ, ಬಿ ದೇವರ, ಗಡ್ಡ ದೇವರ, ಇಂಥ ದೇವರ, ಅಂತ ದೇವರ ಅಂತ ಮಾಡ್ಕೊಂಡು ಅವ್ರು ಬೇರೆ ಬೇರೆ ಆಚರಣೆ ಬೇರೆ ಬೇರೆ ಇದು ಮಾಡ್ಕೊಂಡು ಹೋಗುವಂತ ಈ ವಿಪ್ರರು ಅನ್ನೋದು. ವಿಪ್ರರು ಅಂದ್ರೆ ಮಾನಸಿಕವಾಗಿ ದೇವರಲ್ಲಿ ಸ್ಪಷ್ಟತೆ ಇರುವಂತ ಜನ ಏನದಲ್ಲ ಆ ವಿಪ್ರರು ಅಂದ್ರೆ ಒಂದು ಕುಂಭವಲ್ಲದು. ಎಲ್ಲರೂ ವಿಪ್ರರದಾರ. ದಲಿತರೊಳಗೊಂಡ್ರೆ ಅಲ್ಲಿ ವಿಪ್ರರದಾರ, ನೌಕರದೊಳಗೊಂಡ್ರೆ ಅಲ್ಲಿ ವಿಪ್ರರದಾರ. ಅಂದ್ರೆ ನಾ ಶ್ರೇಷ್ಠ, ನಾ ಒಕ್ಕಳವನ ಅಂತ ಏನ್ ಭಾವನೆಲ್ಲ ಅವರೆಲ್ಲ ವಿಪ್ರರದಾರ. ಇಂಥ ವಿಪ್ರರು ಇವರೆಲ್ಲ ಕುಲಕರ್ತರಾಗಿರ್ತಾರೆ. ಪರತತ್ವವನ್ನು ಯಾರು ಕಾಣಬಲ್ಲರು? ಶುಕ್ರ, ಶೋರಿಕ, ಮಜ್ಜೆ, ಮಾಂಸ, ಹಸಿವು, ತುಸು, ವ್ಯಸನ, ವಿಷಯಾದಿಗಳೆಲ್ಲ ಒಂದೇ. ಇವೆಲ್ಲ ಇದ್ರ ಹೇಳಿದ್ರಿ. ಶುಕ್ಲ, ಶೋರಿಕ, ಮಾಂಸ, ಮಜ್ಜೆ, ರಕ್ತ, ರಸ, ಚರ್ಮ, ಎಲುವ ಇವೆಲ್ಲ ಏನು ಮನುಷ್ಯರಕ್ಕೆ ಬೇರೆ ಬೇರೆ ಅಲ್ರಿ. ಅವರಂತಕ್ಕೆ ಬೇರೆ, ನಾಂತಕ್ಕೆ ಬೇರೆ, ಅಪ್ಪಂತಕ್ಕೆ ಬೇರೆ, ಇಲ್ಲಿ ಯಾರತ್ತಕ್ಕೆ ಬೇರೆ ಬೇರೆ ಅದನ್ನು ಎಲ್ಲರಂತ ಬೇರೆ ಇಲ್ಲ. ಮಾಡುವ ಕೃಷಿ ವ್ಯವಸಾಯ ಹಲವಲ್ಲದೆ ಈ ಉಳಿಕೆಲ್ಲ ಸಾಮಾನ್ಯವಾಗಿ ಶರೀರದೊಳಗೆ ಇರುವಂತ ವಿಚಾರಗಳು ಎಲ್ಲ ಒಂದೇ. ಆದ್ರೆ ನಾವು ಮಾಡುವಂತ ಕಾಯಕಗಳು ಕೃಷಿ ಹಲವಾಗಿವೆ. ಒಬ್ರು ಕಂಬಾರಿಕೆ ಮಾಡ್ತೀವಿ, ಒಬ್ರು ಕುಂಬಾರಿಕೆ ಮಾಡ್ತೀವಿ, ಒಬ್ರು ಬಡಿತನ ಮಾಡ್ತೀವಿ, ಒಬ್ರು ಅಧ್ಯಯನ ಮಾಡ್ತೀವಿ, ಒಬ್ರು ರಕ್ಷಣಾ ಕಾರ್ಯ ಮಾಡ್ತೀವಿ. ಹೀಗೆ ಮಾಡುವ ಕೃಷಿ ವ್ಯವಸಾಯ ಹಲವಲ್ಲದೆ ತೋರಿಕೆ ಅರಿವ ಆತ್ಮನು ಒಂದೇ ಬೇಗ ತೋರುವ ತೋರಿಕೆ ಅದು ಒಂದೇ ಆಗೈತಿ. ಮತ್ತು ಪರಮಾತ್ಮನನ್ನ ಅರಿಯುವಂತ ಅರಿವು ಏನಾಗೈತ ಒಂದೇ ಆಗಿರ್ತೈತಿ. ಆ ಕುಲವಾದಗಳು ಅರಿವಲ್ಲಿಯೇ ಅನುಭಾವಿ. ಯಾವ ಪರಮಾತ್ಮನನ್ನ ಸತ್ಯವಾಗಿ ಅರಿತಾರ, ಶುದ್ಧವಾಗಿ ಅರಿತಾರ, ಅವರು ಅನುಭಾವಿ ಆಗಿರ್ತಾರ, ಅವರು ಪರತತ್ವಭಾವಿ ಆಗಿರ್ತಾರ. ಮರದಲ್ಲಿಯೇ ಮನಮಾಯಾ ಸಂಬಂಧಿ. ಮನಮಾಯಾ ಸಂಬಂಧಿ ಅಂದ್ರೆ ಹಿಂಗ ಅಂದ್ರ ಮಾನಸಿಕ ಗುಲಾಮಿಗೆ ಇರ್ತಾರ. ಇವ್ರು ಯಾರದಾವ? ಮೂರು ಅದಾವ. ಆ ಮನಗಳ ಮೂರು ಅಣೋಮಲ, ಮಾಯಾಮಲ, ಕಾರ್ಮಿಕ ಮಲ. ಇಂಥ ಮನಮಾಯಾ ಸಂಬಂಧಕ್ಕೊಳಗಾಗುವುದಂದ್ರ ಭಯಕ್ಕೊಳಗಾಗುವುದು. ಹಿಂಗ ನಾವು ಏಕದೇವೋಪಾಸಕರಾಗಿ ನಿಷ್ಠೆಯಿಂದ ಲಿಂಗ ಪೂಜೆ ಮಾಡ್ಕೊಂಡು ಹೋಗಿಲ್ಲ ನಾವು ಮುಕ್ತರಾಗಿರ್ತೇವೆ. ಏನೋ ಕರ್ಮ ಏನೋ ಇದರಿಂದ ಪರಮಾತ್ಮೆಯಿಂದ ಬಿಡುಗಡೆಯಾಗಿ ಬಂದು ಹಲವಾರು ಜನ್ಮಗಳು 84 ಲಕ್ಷ ಕೋಟಿ ಜೀವಗಳಿಗೆ ಆಗಿ 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 ಯಾವುದೋ ಪುಣ್ಯದ ಫಲದಿಂದ ಮನುಷ್ಯರಾಗಿ ಹುಟ್ಟೆವು. ಅದಕ್ಕೆ ನಾವು ಇವತ್ತು ಏನಿಲ್ಲಿ ಬಂದೇವ, ಇನ್ನು ಹಾಗೆ ಈ ಭೂಮಿಗೆ ಈ ಲೋಕಕ್ಕ ಯಾವೇ ಕಾರಣ ಸರ್ ಮಾಡು. ಇವತ್ತೇನು ಬಂದ ಇಲ್ಲಿಂದ ನಮ್ ಜೀವನ ಮುಗಿಸ್ಕೊಂಡು ನಾವ್ ಏನಾಗ್ಬಿಡ್ಬೇಕು, ಆ ಪರಮಾತ್ಮ ಒಂದಾಗಿ ಬಿಡಬೇಕು. ಇದನ್ನ ಯಾರು ಅರ್ಥಕೊಂಡು ಆ ಸತ್ಯ ಶುದ್ಧವಾದ ಬಸವ ಮಾರ್ಗದಲ್ಲಿ ನಡೀತಾರ ಅವ್ರಿಗೆ ಪರತತ್ವದ ಅನುಭಾವಿಗಳು ಅಂತಾರೆ. ಅಂತ ಪರತತ್ವದ ಅನುಭಾವಿಗಳು ನಾವು ಎಲ್ಲರೂ ಆಗ್ಬೇಕಾಗೈತಿ. ಇನ್ನು ಬಹಳಷ್ಟು ಜನ ಎಲ್ಲ ಶರಣರು ಮತ್ತೆ ಅನುಭಾವಿಗಳು ಮಾತಾಡೋದಾರ. ನಾನು ನಾಳೆ ಕಾರ್ಯಕ್ರಮದಲ್ಲಿ ಹೋಗುವುದರಿಂದ ಕೊನೆಯದಾಗಿ ಎಲ್ಲಾರು ಕೈ ಮುಗಿರಿ, ಎಲ್ಲ ಕೂತಿ ಅಲ್ಲೇ ಕೈ ಮುಗಿರಿ. ಒಂದು 4 ಮಾತು ಹೇಳ್ಬಿಡ್ತೀನಿ. ಏನು ಬಸವಣ್ಣನವರು ಬಸವಾದೀಶ್ವರರ ತತ್ವ ಏನಿಲ್ಲ ಆ 4 ಮಾತು ಹೇಳ್ಬಿಡ್ತೀನಿ. ಆ 4 ಮಾತುಗಳನ್ನ ಗಟ್ಟಿಯಾಗಿ ಒಳಗ ಅಂದು ಹಾಡೋದು, ಗಟ್ಟಿಯಾಗಿ ಹೇಳಬೇಕು, ಅದರ ಜೀವನದಲ್ಲಿ ಅಳವಡಿಸಬೇಕು. ಓಂ ಶ್ರೀ ಗುರು ಬಸವಲಿಂಗ ಬಸವ ತತ್ವ. ಗಟ್ಟಿಯಾಗಿ ಹೇಳಿ ಬಸವ ತತ್ವ ಜಗದಲ್ಲಿ ಹಬ್ಬಲಿ ವಚನಗಳ ಸಾರ ಎಲ್ಲರೂ ಪಸರಿಸಲಿ. ಜಾತಿಯ ಭೂತ ಜಾತಿಯ ಭೂತ ನಾಶವಾಗಲಿ. ಮಾನವರೆಲ್ಲರೂ ದೇವರ ಮಕ್ಕಳು ಎಂಬ ಅರಿವು ಮೂಡಲಿ. ಸಮತಾ ತತ್ವ ನಮ್ಮ ಉಸಿರಾಗಲಿ.
ಮೂಢ ನಂಬಿಕೆಗಳು, ಮೂಢ ಆಚರಣೆಗಳು ಮುಳುಗಿ ಹೋಗಲಿ. ಸಕಲ ಜೀವಾವಳಿಗೆ ಲೇಸಾಗಲಿ. ವಿಶ್ವದಲ್ಲಿ ಶಾಂತಿಯು ನೆಲೆಸಲಿ. ಶರಣಪತಿ ಲಿಂಗಪತಿ ಹರ ಹರ ಮಹಾದೇವ್. ಜಯ ಮಂಗಲಂ. ಜೈ ಗುರು ಬಸವೇಶ. ಹರ ಹರ ಮಹಾದೇವ್. ಶರಣೋ ಶರಣಾರ್ಥಿ. ಶರಣೋ ಶರಣಾರ್ಥಿ. ಧನ್ಯವಾದಗಳು. ತಮ್ಮ ಅನುಭವವನ್ನು ಹಂಚಿಕೊಂಡಿರ್ತಕ್ಕಂಥ ಚನ್ನಶ್ರೀ ಮಣಿಪುರ ವಿರತೀಶಾನಂದ ಸ್ವಾಮೀಜಿ ವಿರಕ್ತಿ ಮಠ ಮನಗೂಳಿವರಿಗೆ ಹಿರಿಯ ಆಗಮಿಸಿರ್ತಕ್ಕಂಥ ಶ್ರೀ ಸನ್ಮಾನ್ಯ ಶರಣ